ನಿವಾಸಿಗಳೇ, ಯಾರಾದರೂ ನಮ್ಮನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ. ಅಣ್ಣ, ತಂಗಿ, ಯಾರಾದ್ರೂ ಪುಣ್ಯಾತ್ಮರು ಕೊಂಡುಕೊಂಡುತ್ತಾರೇನೋ ಕೇಳಿ ನೋಡಣ್ಣ. ಆಗಬಹುದು ತಂಗಿ. ತಂಗಿ, ಅಣ್ಣಯ್ಯ, ಮಾರುವೆ ತಂಗಿಯ ಪುರದ ಜನರ ಕೇಳಿ, ಮಾರುವೆ ನಾನು ರಾಮಿಯ ಕೆಲಸಕ್ಕೆ. ತಂಗಿ, ಮಾರುವೆ ತಂಗಿಯ ಪುರದ ಜನರ ಕೇಳಿ, ಮಾರುವೆ ನಾನು ರಾಮಿಯ ಕೆಲಸಕ್ಕೆ. ತಂಗಮ್ಮ, ಹತ್ತು ವರವ ಕೊಟ್ಟು ತೆಗೆದುಕೊಳ್ಳಿರಪ್ಪ, ಮಾರುವೆ ನಾನು ರಾಮಿಯ ಕೆಲಸಕ್ಕೆ. ಹತ್ತು ವರವ ಕೊಟ್ಟು ತೆಗೆದುಕೊಳ್ಳಿರಪ್ಪ, ಮಾರುವೆ ನಾನು ರಾಮಿಯ ಕೆಲಸಕ್ಕೆ. ತಂಗಿ, ತಂಗಿ, ತಂಗಿ. ಅಣ್ಣ, ಅದು ಯಾರೋ ಪುಣ್ಯಾತ್ಮರು ಇತ್ತಲೇ ಬರುವಂತಿದೆ. ಒಂದು ನೋಡೋಣ ಸಾರಿ ತಡಿ. ಕೇಳುವೆನಮ್ಮ. ಹಾಗೆ ಆಗಲಿ, ಕೇಳಿ ನೋಡ್ರಣ್ಣ. ಓಹೋ, ಏನ್ರಪ್ಪ, ಏನೋ ಇಲ್ಲಿ ಇಷ್ಟೊಂದು ಜನ ಸೇರವ್ರೆ. ನೋಡ ನೀರು ವಿಚಾರಿಸ್ತೀನಿ. ಅಯ್ಯ, ಯಾರಪ್ಪ ನೀನು? ಇಷ್ಟೊಂದು ಜನ ಸೇರೋದು ಕಾರಣನಪ್ಪ? ಸ್ವಾಮಿ, ನನ್ನ ತಂಗಿಯನ್ನು ಮಾರಲು ಬಂದಿರೋದು ಸ್ವಾಮಿ. ಏನೋ ಮಾರಕ್ಕೆ ತಗೊಂಬಂದಿದ್ಯಾ? ಹೌದು ಸ್ವಾಮಿ. ಎಷ್ಟು ವಾರ ಆದ್ರೆ ಕೊಡ್ತೀಯಾ? ಸ್ವಾಮಿ, 10 ವರವನ್ನು ಕೊಟ್ಟಿದರೆ ನನ್ನ ತಂಗಿಯನ್ನು ಮಾರುವೆನು ಸ್ವಾಮಿ. ಎಷ್ಟೋ? 10 ವರ ಸ್ವಾಮಿ. ಓಹೋ, 10 ವಾರ ನನ್ನ ಕೈಲಾಗಲ್ಲಪ್ಪ. 3 ವಾರ ಕೊಡ್ತೀನಿ. ಕಳ್ಸಂಗಿದ್ರೆ ಕಳ್ಸು, ಇಲ್ಲಾಂದ್ರೆ ಕರ್ಕೊಂಡೋಗಪ್ಪ. ತಂಗಿಯಮ್ಮ, ಅಣ್ಣ, ಅವರು 3 ವರವನ್ನು ಕೊಟ್ಟು ತೆಗೆದುಕೊಂಡು ಹೋಗುತ್ತೀನಿ ಅಂತ ಹೇಳಿದ್ದಾರೆ. ಏನಂತ ಹೇಳಿಲ್ಲ ಅಮ್ಮ. ಹಾಗೆ ಆಗಲಿ ಅಣ್ಣ. ಇವರನ್ನು ನೋಡುತ್ತಿದ್ದರೆ ಒಳ್ಳೆಯವರೆಂದು ತೋರುತ್ತದೆ. 3 ವರಹಗಳಿಗೆ ನನ್ನನ್ನು ವಿಕ್ರಯಿಸಿ ಆದಷ್ಟು ಬೇಗನೆ ನಿಮ್ಮ ಋಣವನ್ನು ತೀರಿಸಿಕೊಳ್ಳಿ ಅಣ್ಣ. ಆಗಬಹುದು ಅಮ್ಮ. ಸ್ವಾಮಿ, 3 ವರವನ್ನು ಕೊಟ್ಟು ನನ್ನ ತಂಗಿಯನ್ನು ಕರೆದುಕೊಂಡು ಹೋಗಪ್ಪ. ಓ ಸರಿಯಪ್ಪ, ಆಯ್ತು ಕೊಡ್ತೀನಿ. ಸ್ವಲ್ಪ ದೂರ ಇರು, ನಾನು ಸ್ವಲ್ಪ ಜಾಸ್ತಿ ಮಡಿ. ನಾನು 1 ವಾರ ಆದ್ರೂ ಮಾಡಲ್ಲ. ಕೈಡಿ. 1 ಇನ್ನು ಕೆಳಗಡೆ ಇದೆಯಾ? 2 3 ಕಳ್ಸಪ್ಪ, ಕಳ್ಸು. ತೆಗೆದುಕೊಂಡು ಹೋಗಪ್ಪ. ಅಮ್ಮ, ಅಣ್ಣ, ನೀವು ಹೋಗುವರಾಗಿ. ಇದುವರೆವಿಗೂ ನೀವು ನನ್ನನ್ನು ನಿಮ್ಮ ತಂಗಿಯಂತೆ ಸಾಕಿಸಲೇ ಇರುವಿರಿ. ಮಗು, ತಾತನ ಕಾಲಿಗೆ ನಮಸ್ಕರಿಸು ಮಗನೇ. ನಿಮಗೆ ಮಂಗಳವಾಗ್ಲಿ, ಹೋಗಿ ಬಾಪ. ಅಣ್ಣ, ದಾರಿಯಲ್ಲಿ ಹೋಗುವಾಗ ಕರೆ ತಂದೆ ಅಣ್ಣಯ್ಯ. ಅಣ್ಣಯ್ಯ, ದಾರಿಯಲ್ಲಿ ಹೋಗುವಾಗ ಕರೆ ತಂದೆ ಅಣ್ಣಯ್ಯ. ತಾಯಿ ತಂದೆಯಿಲ್ಲದ ಕಪ್ಪಲಿಯು ನಾನಯ್ಯ. ತಾಯಿ ತಂದೆಯಿಲ್ಲದ ಕಪ್ಪಲಿಯು ನಾನಯ್ಯ. ಅಣ್ಣಯ್ಯ, ಎನ್ನ ಮರಿಬೇಡ ಅಣ್ಣಯ್ಯ.
ನಡೆ ಸ್ವಾಮಿ, ನಿಮ್ಮಗಳ ಮನೆಗೆ ಹೋಗೋಣ ನಡೆಯಿರಿ. ಆಗಲಿ ಬಾರಮ್ಮ. ಅಪ್ಪ ಒಂದ್ ಹುಡ್ಗಿ ನೋಡು, ಬೇಗ ನಂಗೆ ಮದ್ವೆ ಮಾಡು. ಅಪ್ಪ ಒಂದ್ ಹುಡ್ಗಿ ನೋಡು, ಬೇಗ ನಂಗೆ ಮದ್ವೆ ಮಾಡು. ಕರ್ರೆ ಹುಡ್ಗಿ ಬ್ಯಾಡ ಕಣೋ ಯಪ್ಪೋ, ಕರ್ರೆ ಹುಡ್ಗಿ ಬ್ಯಾಡ ಕಣೋ ಯಪ್ಪೋ. ಒಳ್ಳೆ ಹುಡ್ಗಿನ್ ಬಿಡ್ಬ್ಯಾಡ ಯಪ್ಪೋ ನಮ್ಮಪ್ಪೋ. ಅಪ್ಪ ಒಂದ್ ಹುಡ್ಗಿ ನೋಡು, ಬೇಗ ನಂಗೆ ಮದ್ವೆ ಮಾಡು. ಅಪ್ಪ ಒಂದ್ ಹುಡ್ಗಿ ನೋಡು, ಬೇಗ ನಂಗೆ ಮದ್ವೆ ಮಾಡು. ಮಂಗ್ಳೂರ್ ಹುಡ್ಗಿ ಬೇಕು ಕಣೋ ಯಪ್ಪೋ, ಮಂಗ್ಳೂರ್ ಹುಡ್ಗಿ ಬೇಕು ಕಣೋ ಯಪ್ಪೋ. ಬೆಂಗ್ಳೂರ್ ಹುಡ್ಗಿನ್ ಬಿಡ್ಬ್ಯಾಡ ಯಪ್ಪೋ ನಮ್ಮಪ್ಪೋ. ಅಪ್ಪ ಒಂದ್ ಹುಡ್ಗಿ ನೋಡು, ಮದ್ವೆ ಮಾಡು. ಅಪ್ಪ ಒಂದ್ ಹುಡ್ಗಿ ನೋಡು, ಬೇಗ ನಂಗೆ ಮದ್ವೆ ಮಾಡು. ಅವಳೆ ಹುಡ್ಗಿ ಬೇಕು ಕಣೋ ಯಪ್ಪೋ, ಒಳ್ಳೆ ಹುಡ್ಗಿ ಬೇಕು ಕಣೋ ಯಪ್ಪೋ. ಕರ್ರೆ ಹುಡ್ಗಿ ಬ್ಯಾಡ ಕಣೋ ಯಪ್ಪೋ ನಮ್ಮಪ್ಪೋ. ಅಪ್ಪ ಒಂದ್ ಹುಡ್ಗಿ ನೋಡು, ಬೇಗ ನಂಗೆ ಮದ್ವೆ ಮಾಡು. ಅಪ್ಪ ಒಂದ್ ಹುಡ್ಗಿ ನೋಡು, ಬೇಗ ನಂಗೆ ಮದ್ವೆ ಮಾಡು. ಇದೇ ನಮ್ಮ ಮನೆ ಅಮ್ಮ, ಇದೇ ನಮ್ಮ ಮನೆ. ನನ್ನ ಮಗ ಹೊರಗಡೆ ಅವನೇ, ಅವ್ನ್ ಕರಿತೀನಿ. ಹಾಗೆ ಅವ್ನ್ ಆಗ್ಲಿ ಬಂದು ಸ್ವಾಮಿ. ನಿಮ್ಗೆ ಕೆಲಸ ಹೇಳ್ತಾನಮ್ಮ. ಹಾಗೆ ಆಗಲಿ. ಇರಮ್ಮ, ಕರಿತೀನಿ. ಲೋ ದಂಡಪಾಲ, ಅಯ್ಯ ಲೋ ದಂಡಪಾಲ, ಅಯ್ಯ ಏನೋ ಮಾಡ್ತಾ ಇದೀಯ ಅಲ್ಲಿ? ಅಯ್ಯ, ಹಾ. ಕಾಫಿ ತಿನ್ಕೊಂಡು ಹಾ. ಊಟ ಕುಡ್ಕೊಂಡು ಹಾ. ನಾಮ ಇಕ್ಕೊಂಡು ಹಾ. ಸ್ನಾನ ಮಾಡ್ಕೊಂಡು ತಲೆ ಬಚ್ಕೋತಿದ್ದೀನಿ ಕಣಯ್ಯೋ. ಲೇ, ಎಲ್ಲ ಸ್ನಾನ ಮಾಡ್ಕೊಂಡು ಬಟ್ಟಿಕೊಂಡು ಊಟ ಮಾಡಿದ್ರೆ ನೀನೇನೋ ಎಲ್ಲ ಇದ್ ಮಾಡ್ತಿದ್ದ. ಬಾರ ಇಲ್ಲಿ, ಬಂದೇರಯ್ಯ, ಬಾರೋ. ಬಂದೇರಯ್ಯ. ಏನಯ್ಯ ಕತ್ತಿದ್ದು? ಏನೋ 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 ನೀನ್ ಹಿಂಗ್ ಬಂದ್ಬಿಟ್ರೆ ನಾನು ಹೆಂಗೋ ನಿಂತ್ಕೊಂಡ್ಲಿ. ಆ ನೀನೇನಯ್ಯ ಕರ್ದಿದ್ದು? ಲೇ, ಇನ್ಯಾರು ಅನ್ಕೊಂಡು? ನಾನು ಯಾವ್ದೋ ಕಾಗೆ ಬಡ್ಕೋತದೆ ಓಡ್ಸೋಣ ಅಂತ ಬಂದೆಲ್ಲಯ್ಯ. ಲೇ ದಂಡಪಾಲ, ಕಾಗಿಲ್ಲ, ಅದು ದಂಡಪಾಲ ದಂಡಪಾಲ ಅಂತ ಕೂಗ್ತಾನಿಲ್ಲ. ನನ್ಗೆ ಹಂಗೆ ಕಣಯ್ಯ ಕೇಳ್ತಿದ್ದು. ಬಾರ ಇಲ್ಲಿ, ಬಾರ ಇಲ್ಲಿ. ಏನಯ್ಯ? ಮನೆ ಕೆಲ್ಸಕ್ಕೆ ಅಂತ ದಾಸಿ ಕರ್ಕೊಂಡ್ ಬಂದಿ ಕಣ. ಏನಯ್ಯ? ದೋಸೆನಾ? ಲೇ, ಅಡ್ಗ ಅಂದ್ರೆ ಯಾವಾಗ ತಿನ್ನೋದೇ ನೋಡ್ತೀಯ. ದೋಸೆ ದೋಸೆ ಅನ್ಕೊಂಡು. ದೋಸೆ ಎಲ್ಲ ಕಣೋ, ದಾಸಿ ಮನೆ ಕೆಲ್ಸದೋಳು. ಏನ್ ಕೊಟ್ಟು ಕರ್ಕೊಂಡ್ ಬಂದೆ ಅಮ್ಮಂಗೆ? ಲೇ, 3 ವರ ಕೊಟ್ಟಿದ್ದೀನಿ ಕಣೋ. ಏನಯ್ಯ? 3 ವರ ಕೊಟ್ಟಿದ್ದೀನಿ. 3 ವರ ಕೊಟ್ಟ? ಏನಾಯ್ತು? ನಮ್ಮ ಮನೆ ಹಾಳು ಮಾಡ್ಬಿಟ್ಟಲ್ಲಯ್ಯ. ಏನ್ ಮಾಡ್ನೋ? ಈ ಅಮ್ಮಂಗೆ 3 ವರ ಕೊಟ್ಟೆನಯ್ಯ. ಉಣ್ಕೊಂಡು ಯಾಕೋ? ಆಯ್ತು, ಉಣ್ಣಕ್ಕೆ ಏನ್ ಮಾಡಿದ್ಯಾ? ಉಣ್ಣಕ್ಕೆ ಏನ್ಕೆ? ಉಣ್ಣಕ್ಕೆ ಅಯ್ಯೋ ಲೇ, ಲೇ ಅಮಾಸೆ, ಯಾವಾರು ತಿನ್ನೋದು ಉಣ್ಣೋದು ಇದೇ ಆಗೋಯ್ತು. ಆ ಅಮ್ಮನಿಗೆ 3 ಸೇರು ಅಕ್ಕಿ ಕೊಟ್ಟಿದ್ದೀನಿ ಕಣ. ಅಯ್ಯ, ನಂಗೆ 4 ಸೇರು ಅಕ್ಕಿ ಬೇಕು. ಆ ಅಮ್ಮಂಗ್ 3 ಸೇರು ಅಕ್ಕಿ ಸಾಲ್ತದೇನಯ್ಯ? ಬೇಕೇಳಪ್ಪ, 4 5 ಬೇಕು. ಅಲ್ಲ ಕಣಯ್ಯ, ಹಾ, ದಿನಕ್ಕೆ 4 ಸೇರು ಅಕ್ಕಿ ಅಂದ್ರೆ ಇನ್ನು ವರ್ಷಕ್ಕೆ ಎಷ್ಟಾಯ್ತಯ್ಯ? ಹೌದಲ್ವಾ? ನನಗೂ ಲೆಕ್ಕ ಬರಲ್ಲ ಕಣ. ದಂಡಪಾಲ ಬಾಯ್ಲಿ, ನಿಂಗೇನಾದ್ರು ಗೊತ್ತೇನು? ಇರಯ್ಯ ಹೇಳ್ತೀನಿ. 10, 56, 90, 100. 50, 46, 70, 80. ಅಯ್ಯ, ಹಾ? ನಂಗೂ ಗೊತ್ತಾಯಿಲ್ಲ, ಬಿಟ್ಬಿಡಯ್ಯ ಅದನ್ನ.
ಬಿಡೋದೇನೆ ಬಾಯ್ಲಿ. ಏನಯ್ಯ ಅಯ್ಯ, ಈ ಅಮ್ಮ ಏನೋ ನಮ್ಮ ಮನೇಲಿ ಕೆಲಸ ಮಾಡ್ತಾಳೆ, ಇವನೇನ್ ಕಯ್ಯ? ಲೇ ದಂಡ್ಪಾಲ ಇರೋ, ಇವನು ನಿನ್ ಜೊತೆ ಆಟ ಆಡಕ್ಕೆ ಇಡ್ತಾನೆ ಕಣೋ. ಅಯ್ಯ ಬೈಲಿ, ಬಾರಯ್ಯ ಇಲ್ಲಿ. ಏನು ಅಯ್ಯ, ನನ್ನ ಜೊತೆ ಆಟ ಆಡಕ್ ನೀನಿಲ್ವೇನಯ್ಯೋ? ಏ, ನಾನು ನಿನ್ ಜೊತೆ ಆಟ ಆಡಕ್ಕೆ ಇರೋದು, ನನ್ನ ಕೈಲಿ ಆಯ್ತದೇನೋ? ಬಾರ ಇಲ್ಲಿ. ಅದೇನೋ ಕೇಳಿಸಿಲ್ಲ, ಸ್ವಲ್ಪ ಜೋರಾಗಿ ಹೇಳೋ. ಅಯ್ಯ, ನನ್ನ ಜೊತೆ ಆಟ ಆಡಕ್ ನೀನಿಲ್ವೇನಯ್ಯೋ? ಲೇ ಪ್ರಾರಬ್ಧದ ಮುಂಡೆದೆ, ನಿನ್ ಜೊತೆ ಆಟ ಆಡಕ್ಕೆ ನಾನು ಇರೋದು. ನನ್ನ ಕೈಲಿ ಆಯ್ತದೆ ನನ್ನ ಜೊತೆ ಆಟ ಆಡಕ್ಕೆ? ಕೈ ಕಾಲೆಲ್ಲ ಸಣ್ಣ ಕೂತವೆ, ಹೊಟ್ಟೆ ಮೊದಲು ದಪ್ಪನೇ ಅದೇ. ಬಿಡೋ, ಅದೇನಾಗಲ್ಲ. ಬಾರ ಇಲ್ಲಿ. ಏನು ಆಯ್ತು, ಈ ಅಮ್ಮನ್ನ ಇರ್ಲಿ, ಇವನ್ ಹೆಂಗನ ಮಾಡಿ ಕಳ್ಸ್ಬಿಡಯ್ಯೋ. ಯಾಕೋ ನೀನ್ ಏನೋ ಮಾಡ್ತಾನ ಅವನು? ಯೋ, ಇವನ್ ಇದ್ರೆ ಬೇಡ, ಸುಮ್ನೆ ತರ್ಲೆ ಬೇರೆ ಮೊದ್ಲೇ. ಹೌದೇನಾ? ಅಲ್ಲ, ನಿನ್ಗೇನೋ ಕಮ್ಮಿ ಆಯ್ತದ್ರೆ ಹೇಳು. ನನ್ಗೇನ್ ಕಮ್ಮಿ ಆಗಲ್ಲ, ಮೊದ್ಲೇ ತರ್ಲೆ ನೋಡಿದ್ರೆ ಗೊತ್ತಾಯ್ತದೆ. ಸರಿ ಆಯ್ತು ಬಾಯ್ಲಿ. ನೀನೇ ಹೆಂಗಾನ ಮಾಡಿ ಅವ್ನ ಊರಿಂದ ಆಚೆ ಕಳ್ಸ್ಬಿಡ ಹುಡುಗನ, ಯಾರು ಕಾಣ್ದಂಗೆ. ಸರಿನಾ? ಗೊತ್ತಾಯ್ತಾ? ಸರಿ. ಹುಷಾರು, ಜೋರ ತಳ್ಬೇಡ. ಮಗು, ಯಾರಪ್ಪ ನೀನು? ಏ, ನಾನು ಹಂಗೆಲ್ಲ ಮಾತಾಡ್ತೀನಿ ಅನ್ಕೊಂಡ? ನಡೆ ಹಚ್ಕೆಲೆ. ಪರಮಾತ್ಮ, ದಣಿಗಳೇ, ನನ್ನ ಮಗನನ್ನು ಒಡೆಯಬೇಡಿ. ಯಾರಾದರೂ ಪುಣ್ಯಾತ್ಮರಿದ್ದರೆ ಸಾಕಿಕೊಳ್ಳಲು ಬಿಟ್ಟು ಬರುತ್ತೇನೆ. ಸ್ವಲ್ಪ ಕಾಲಾವಕಾಶವನ್ನಾದರೂ ಕೊಡಿ ಸ್ವಾಮಿ. ಅಮ್ಮ ತಾಳು, ನಾನು ನಿನ್ ಜೊತೆ ಬರ್ತೀನಿ. ನಮ್ಮ ಅಪ್ಪ ಮೊದ್ಲೇ ತಿಕ್ಳು ನನ್ ಮಗ, ನೀನ್ ಹೋಗಿ ಕರ್ಕೊ ಬಂದವನೆ. ಏನಿಲ್ಲ ಕಣಯ್ಯ, ನಮ್ಮಪ್ಪ ತುಂಬಾ ಒಳ್ಳೆಯವನು, ಅವನಂತ ಒಳ್ಳೆಯವನ್ ಯಾರು ಇಲ್ಲ ಅಂತ ಇದೆ. ಕಳ್ಳ ಕಳ್ಳ, ನೀ ಹುಟ್ಟರೆ ನಿನ್ನಂತ ಮಗನೇ ಹುಟ್ಟಬೇಕಣ. ಹಾಗೆ ಆಗಲಿ ದಣಿಗಳೇ. ಇರು, ನಾನು ಬರ್ತೀನಿ ಇವಾಗ. ಹಾಗೆ ಆಗಲಿ ದಣಿಗಳೇ. ಅಯ್ಯಾಪುರದ ಪುಣ್ಯಾತ್ಮರಯ್ಯ, ಯಾರಾದರೂ ಈ ನನ್ನ ಮುದ್ದು ಕಂದನನ್ನು ಸಾಕಿಕೊಂಡು ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ. ನಡೆ ಮಗನೇ, ಯಾರಾದರೂ ಪುಣ್ಯಾತ್ಮರಿದ್ದರೆ ನಿನ್ನನ್ನು ಸಾಕಿಕೊಳ್ಳಲು ಬಿಟ್ಟು ಬರುತ್ತೇನೆ.
ಬಲ ಈ ಜಗತ್ತಿನವರಿಗೆ ಬಲ ಬಲ ಅಷ್ಟ ಆಸದೆ ಹೆಚ್ಚಿನವರಿಗೆ ದುಷ್ಟ ಮನುಷ್ಯರ ಕಷ್ಟಪಡಿಸಿದೆ ಅಷ್ಟ ಆಸದೆ ಹೆಚ್ಚಿನವರಿಗೆ ದುಷ್ಟ ಮನುಷ್ಯರ ಕಷ್ಟಪಡಿಸಿದೆ ಬಲ ಬಲ ಈ ಜಗತ್ತಿನವರಿಗೆ ಬಲ ಬಲ ಈ ಜಗತ್ತಿನವರಿಗೆ ಬಲ ಬಲ ಈ ಜಗತ್ತಿನವರಿಗೆ ಬಲ ಬಲ ಗಂಡ ಪಾಲನು ಚತುರನು ಮಾರಲು ಇದೇ ಮಾರ್ಗವಾಗಿ ಬಿಡುತ್ತದೆ ನನ್ನ ಮಾಯ ಶಕ್ತಿಯಿಂದ ಅಪ್ಪ ಬಡಿಗಳ ಶಕ್ತಿಯನ್ನು ನಿರ್ಮಿಸಿ ಆತನ ಮನೆಯಲ್ಲಿ ಕತ್ತೆ ಮೇಯಿಸುವ ಕೆಲಸವನ್ನು ಜೈ ಶಂಕರ ಅಕ್ಕ ಎಂದರೆ ಒಂದು ಸೊತ್ತು ಕಣಲ್ಲ ನನ್ನಾರ ಮಾಡೋ ಬಡ್ಡಿ ಮಗ ಯಾರು ಅಕ್ಕ ಎಂದರೆ ಒಂದು ಸೊತ್ತು ಕಣಲ್ಲ ನನ್ನಾರ ಮಾಡೋ ಬಡ್ಡಿ ಮಗ ಯಾರು ಬಟ್ಟೆಯ ಎತ್ತಿಕೊಂಡು ಕತ್ತೆಯ ಹೊಡ್ಕೊಂಡು ಬಟ್ಟೆಯ ಎತ್ತಿಕೊಂಡು ಕತ್ತೆಯ ಒಡ್ಡಿಕೊಂಡು ಕೊಟ್ಟಿರುವ ಬಟ್ಟೆನೆಲ್ಲ ಮಡಿ ಮಾಡಿಕೊಡು ಅಕ್ಕ ಎಂದರೆ ಒಂದು ಸೊತ್ತು ಕಣ್ಣನ್ನ ನನ್ನಾರ ಮಾಡೋ ಬಡ್ಡಿ ಮಗ ಯಾರು ಈ ಊರ ಬಟ್ಟೆನೆಲ್ಲ ಕಣ್ಣಾಲೆ ಒತ್ತಿಕೊಂಡು ಬಟ್ಟೆನೆಲ್ಲ ಕಂಕಾಲಿ ಒತ್ತಿಕೊಂಡು ಕೊಟ್ಟಿರುವ ಬಟ್ಟೆನೆಲ್ಲ ಮಡಿ ಮಾಡಿ ಕೊಡುವೆ ಅಕ್ಕ ಎಂದರೆ ಬದು ಸೊತ್ತು ಕಣ್ಣಣ್ಣ ನನ್ನಾರ ಮಾಡೋ ಬಡ್ಡಿ ಮಗ ಯಾರೋ ಮಗ ಯಾರೋ ಸಾಕಪ್ಪ ಸಾಕು ಈ ಊರಿಗೆ ಬಂದ್ಬಿಟ್ರೆ ಸಾಕು ಈ ಊರಿನ ಹೆಂಗಸರಲ್ಲ ಅಕ್ಸ ಬಂದ್ಬಿಟ್ರೆ ಸಾಕು ಅಲ್ಲೊಂದು ಬುಟ್ಟಿ ಐತೆ ಇಲ್ಲೊಂದು ಬುಟ್ಟಿ ಐತೆ ಅಲ್ಲೊಂದು ಬುಟ್ಟಿ ಐತೆ ಇಲ್ಲೊಂದು ಬುಟ್ಟಿ ಐತ ಬಡ್ಕೊಂಡು ಸಾಯ್ತಾ ಇರ್ತವೆ ಅದೆಲ್ಲ ಇರ್ಲಿ ನಾನು ಹೆಂಡ್ರು ಮಲ್ಲಿ ಎಲ್ಲೋದ್ಲು ಸೊಂಟ ಮುರಿಯ ಬರ್ತೀನಿ ಇವತ್ತು ಎಲ್ಲಿ ಎಲ್ಲಿ ಬರ್ರಿ ಲೌಡಿ ಸೊಂಟ ಮುಡಿತೀನಿ ಮಲ್ಲಿ ಬಾರೆ ಇಲ್ಲಿ ಬಾರೆ ಇಲ್ಲಿ ಏನೇ ಮಾಡ್ತಾ ಇದ್ಯಾ ಎತ್ತಾಳಾಗೋದ್ಲ ಬಾರೆ ಅಲ್ಲ ಇಷ್ಟೊತ್ತಾಯ್ತು ನನ್ ಗಂಡ ಊರವ್ರ ಬಟ್ಟೆನೆಲ್ಲ ಮಡಿ ಮಾಡಕ್ ಹೋಗೋರೆ ಅನ್ನೋದೇನಾರು ಮಾನ ಮರುವುದೇನೋ ರೈತ ಬರ್ಲಿ ಲೌಡಿ ಸೊಂಟ ಮುರಿತೀನಿ ಇವತ್ತು ದೊಣ್ಣೆ ಐತೆ ಬರ್ಲಿ ಮಾವ ಅದ್ಯಾಕೆ ತಿರ್ಕೊಂಡ್ ಯಾರನ್ನ ಬೈಕೊಂಡ್ ಬರ್ತೀವಿ ಸೊಂಟ ಹೊಡೆದ್ರೆ ಹಂಗೆ ಎಲ್ಲೇ ಹೋಗಿದೆ ಎಲ್ಲೋಗಿದೆ ಅಂತ ಅಂದ್ರೆ ಅಲ್ಲ ನೀನು ಮನೆಯಲ್ಲಿ ಏನಂದ್ರೆ ಏನು ಇಲ್ಲ ಅದಕ್ಕೆ ಎಲ್ಲ ಆಯ್ಕೊಂಡ್ ಬಂದೆ ಹೇಳು ಅದಕ್ಕೆ ಅಲ್ವಾ ಚಿನ್ನ ನಿನ್ ಮದ್ವೆ ಮಾಡ್ಕೊಂಡ್ ಬಂದಿರೋದು ನಾನು ಅಲ್ವೇನೆ ಅದೆಲ್ಲ ಇರ್ಲಿ ಹೊಟ್ಟೆಗೆ ಏನಾರು ಮಾಡಿದ್ಯಾ ಹೊಟ್ಟೆ ಬೇರೆ ಚುರುಗುಡ್ತೈತೆ ಫಸ್ಟ್ ಬುಟ್ಟಿ ಇಳಿಸಿ ಹೇಳ್ತೀನಿ ಲೇ ಬೈಲಿ ಇರೋದು ಇಷ್ಟ ತಪ್ಪ ಇಟ್ಟು ಇಷ್ಟ ತಪ್ಪ ಬುಟ್ಟಿ ಬೇಕೇನೆ ನಿನಗೆ ಮೊಸರು ಚಲೋ ಬಿಡ್ತೈತೆ ಫಸ್ಟ್ ಅಲ್ಲೇ ಮೊಸರು ನಮ್ಮ ಮನೇಲಿ ಎಮ್ಮೆ ಇಲ್ಲ ಕೋಣ ಇಲ್ಲ ಹಸ ಇಲ್ಲ ಇನ್ನೆಲ್ಲಿಂದ ಬಂತು ಮೊಸರು ಅದೇ ಮಾವ ಎರಡು ಕತ್ತೆ ತಂದು ಕಟಾಕಿದ್ದೆಲ್ಲ ಅದ್ರಲ್ಲ ಕಡ್ದು ಮೊಸರು ಕತ್ತೆಲ್ಲ ಮೊಸರು ಮಾಡ್ತಾರಾ ಥೋ ಆಯ್ತು ಅದೆಲ್ಲ ಇರ್ಲಿ ಬುಟ್ಟಿ ಇಳಿಸ್ತೀನಿ ಬಾ ಇಟ್ಟಿ ಕೊಡು ಕುತ್ಕೊಳೆ ಅಬ್ಬಾ ಬಟ್ಟೆ ಒಗ್ದಿ ಕಾಲೆಲ್ಲ ನೋವುಂಟು ಕಣೆ ಎತ್ಕೊಳೆ ನೀರು ಹಾಕೊಂಚೂರು ಏನೇ ಇದು ಪಾಲಿಟರ್ ಇದ್ದಂಗೈತೆ ಇಲ್ಲ ತಗೊಂಬವ ನಿಜ ಹೇಳ್ತಾ ಇದ್ಯಾ ನಿಜ ಹೇಳ್ತಾ ಇದೀನಿ ಇಲ್ಲ ಮಾತ್ರಳೆ ಕೈ ತೋರಿಸ್ತಾ ಇದ್ಯಾ ಕಣೆ ಮಜ್ಜಿಗೆನ ಇಕ್ಕು ಮುದ್ದೆ ಅಬ್ಬಾ ಅಲ್ಲ ಮಾವ ಕಾಸು ಸರ ಮಾಡಿಸ್ಕೊಡ್ತೀನಿ ಯಾವಾಗ ಮಾಡಿಸ್ಕೊಡ್ತೀಯಾ ಇರೇ ಮುದ್ದೆ ಒಳಗೆ ಹೋಯ್ತಾ ಐತೆ ಅದ್ ನುಂಗ್ಬಿಟ್ಟೆ ಹೇಳು ಅಲ್ಲ ಕಣೆ ಏನಂದೆ ಅದೇ ಮಾವ ಕಾಸಿನ ಸರ ಯಾವಾಗ ಮಾಡಿಸ್ಕೊಡ್ತೀಯಾ ಅಂದೆ ಕಾಸಿನ ಸರ ಬೇಕಾ ಎದೋ ಮೆಕ್ಕೆ ಎದ್ದೊಳೆ ಮೆಕ್ಕೆ ಎದ್ದೆ ಏನ್ ಹೇಳು ಇದೇನ್ ಸಾರೇನೆ ಸಾರೆ ಇಲ್ಲಿ ಬಿಟ್ರೆ ಇಲ್ಲಿ ಹೋಯ್ತೈತೆ ಅಲ್ಲಲ್ಲಿ ಹೋಯ್ತೈತೆ ಅಂತಂದ್ರೆ ನೀನ್ ಇದೆ. ತರ ಸಾಮಾನೆಲ್ಲ ಹಂಗಂಗೆ ಹೋಗೋದು ಇದೇನ್ ಕಾಳೇನೆ
ಪಿಚ್ಕೆ ಇದ್ದಂಗೈತೆ ಹಾ? ಅದೇ ನಿನ್ ಕುರಿ ಕಟ್ಟಾಕಿದ್ಯಲ್ಲ ಅದೇನಾ ಅದೇ. ಈ ಕಾಸಿನ ತರ ಮಾಡಿಸ್ಕೊತೀಯ ಮಾಡಿಸ್ಕೊಳ ಮಾತ್ ಯಾವ ಮಾಡಿಸ್ಬೇಡ ಮಾವ ನೀನು ಏಯ್ ಒಂದ್ ಸಾರ್ ಮಾಡಕ್ ಬರಲ್ಲ ಹಾ. ಒಂದ್ ಕಾಳ್ ಮಾಡಕ್ ಬರಲ್ಲ ಕಾಸಿನ ಸಾರ ಬೇಕಾ ನಿಂಗೆ ಮತ್ತೆ ಓಕೆ ಮಾಡ್ಸ್ಕೊಬೇಕಾಗಿತ್ತು ಓಕೆ ನೀನು ಮತ್ತೆ ಹಂಗಾರೆ ನಿಮ್ ಮನೆ ಕೆಲಸ ಮಾಡಲ್ಲ ಯಾರನ್ನಾರ ತಂದ್ ಮಾಡ್ಕೊ ನಿಮ್ ಮನೆ ಕೆಲ್ಸಕ್ಕೆ ಏಯ್ ಚಿನ್ನ ಬಾರೆ ಬಾರೆ ಇಲ್ಲಿ ಬಾರೆ ಮನ ತಣಿಸುವನಲ್ಲೇ ನಲ್ಲೇ ಮನ ತಣಿಸುವನಲ್ಲೇ ಯಾ. ಮನ ತಣಿಸುವನಲ್ಲೇ ನಲ್ಲೇ ಮನ ತಣಿಸುವನಲ್ಲೇ ಹೃದಯಗಳು ಬೆರೆತಿರಲು ಹೃದಯಗಳು ಬೆರೆತಿರಲು ನಾವಾಡುವ ಬಾರೇ ಮನ ತಣಿಸುವನಲ್ಲೇ ಮನ ತಣಿಸುವನಲ್ಲೇ ಯಜ್ಞ. ಹೃದಯ ನವಗುಣದವಳೆ ನಯನ ಮನೋಹರ ನವಗುಣದವಳೆ ಅನಂತವಾಗಿ ಅನಂತವಾಗಿ ನಾವಾಡುವ ಬಾರೇ ಮನಗಳಿಸುವನಲ್ಲೇ ನಲ್ಲೇ ಮನಗಳಿಸುವನಲ್ಲೇ ಬಾರೆ ಬಾರೆ ಏ ಚಿನ್ನ ಕಾಸಿನ ಸಾರ ಮಾಡಿಸ್ಕೊಡ್ತೀನಿ ಬಿಡೆ ಅಲ್ಲ ಮಾವ ಅದ್ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂದಲ್ಲ ಕರ್ಕೊಂಡ್ ಬರೋಗ್ ಮತ್ತೆ ಯಾರೇ ಅದೇ ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂದಲ್ಲ ಈಗ ಮನೆ ಕೆಲಸ ಮಾಡಕ ಮನೆ ಕೆಲಸ ಮಾಡಕ್ಕೆ ಬೈಲಿ ಬಾರೆ ಇಲ್ಲಿ ವಯಸ್ಸಾಗಿರೋ ಹುಡ್ಗುನ್ ಬೇಕಾ ವಯಸ್ಸಾಗಿರೋ ಮುತ್ಕಿನ್ ಬೇಕಾ ವಯಸ್ಸಾಗಿರೋ ಮುತ್ಕೋಬೇಕು ಮುತ್ಕೊಂಡ್ ಕೂರ್ಸ್ಕೊಂಡು ನೀಟ್ ಹಾಕೊಂಡ್ ಕೂತ್ಕೊಳ್ಳೆ ನಾನು ಇನ್ಯಾರೇ ಬೇಕು ನಿನಗೆ ಯಾವ್ದಾರ ಒಂದ್ ಹುಡುಗಿ ಕರ್ಕೊಂಡ್ ಬರೋ ಹುಡ್ಗಿನ ಹ್ಮ್ ಹುಡ್ಗ ಕಡೆ ಏ ಹುಡುಗ ಏನಕ್ಕೆ ಲೇ ಚಿನ್ನ ಹುಡ್ಗುನ್ ಕರ್ಕೊ ಬರ್ಲಿ ಅಂದಲ್ಲ 18 ವರ್ಷ ಆಗಿರೋನ್ ಕರ್ಕೊ ಬರ್ಲ 25 ವರ್ಷ ಒಳಗಡೆ ಕರ್ಕೊ ಬರ್ಲಾ 25 ವರ್ಷದ ಮೇಲೆ ಆದ್ರೆ ಹಾ. ಅವ್ನ್ ನಾನೇ ಸಾಕ್ಬೇಕು ಹಾ 18 ವರ್ಷದವನ್ನೇ ಕರ್ಕೊಬ ಲೇ ಚಿನ್ನ ಹಾ. ನೀನ್ ನೋಡ್ರೆ ಎಷ್ಟು ಮುದ್ದಾಗಿ ಗುಂಡಾಗಿ ಹಿಂಗಿದ್ಯಾ ಅವ್ನ್ ಕರ್ಕೊಂಡು ಅಟ್ಬಿಟ್ರೆ ನಾನೇನ್ ಮಾಡೋದು ನಿನ್ನ ಏನೇ ಮಾಡೋದು ಹಾ ಬಾರೆ ಇಲ್ಲಿ ಆಯ್ತು ಕರ್ಕೊಂಬತ್ತೀನಿ ಬಾ ಮಾವ ನಿನ್ಗೊಂದ್ ವಿಷಯ ಹೇಳ್ಬೇಕು ಏನೇ ಅದು ಹೇಳ ಹೇಳು ಹೇಳ ಹೇಳು ಏನ್ ಗೊತ್ತಾ ಏನು ನಾನು ಹಾ ನಾನು ತಾಯಿ ಆಯ್ತು ಅಲ್ಲೇ ಆ ಭೂತಾಪನ್ ಕೈ ಮುಗಿತು ಸಾರ್ಥ ಆಯ್ತು ಆಹಾ ಆಯ್ತು ಹಾ. ನಿನ್ ತಾಯಿ ಆಯ್ತಾ ಇದೆ ಅಂತ ಖುಷಿಲಿ ಈ ಮುಖದಲ್ಲಿ ಸೌಂದರ್ಯ ನೋಡೆ ಲೇ ಚಿನ್ನ ಬಾರೆ ಇಲ್ಲಿ ಎಂತ ಸೌಂದರ್ಯ ನಡೆ ಎಂತ ಚಾತುರ್ಯ ನಡೆ ಎಂತ ಗಾಂಭೀರ್ಯ ಎಂತ ಸೌಂದರ್ಯ ನಡೆ ಎಂತ ಚಾತುರ್ಯ ನಡೆ ಎಂತ ಗಾಂಭೀರ್ಯ ಎಂತ ಸೌಂದರ್ಯ ಕೃಷ್ಣ
ಏನ್ ಕೆಲ್ಸಾನು ಮಾಡ್ಬೇಡ, ಆ, ಆರಾಮಾಗಿ ಕುತ್ಕೊಂಡಿರು. ಯಾರ ಕೆಲಸ ಮಾಡಕ್ ಹೇಳ್ದಲ್ಲ ಅವ್ರಿಗೂ ಕರ್ಕೊಂಬತ್ತೀನಿ. ನೀನ್ ಹೋಯ್ತಾ ಇರು, ಬತ್ತೀನಿ ನಾನು. ಆಯ್ತು ಮಾವ. ಹೋಯ್ತಾ ಇರು. ಯಾರಾದರೂ ಈ ನನ್ನ ಕಂದನನ್ನು ಸಾಕಿಕೊಂಡು ಪುಣ್ಯ ಕಟ್ಟಿಕೊಳ್ಳಿ. ಮಾರುವೆ ಕಂದನ ಪುರದ ಜನರೇ ಕೊಳ್ಳಿ. ಕಂದ, ಮಾರುವೆ ಕಂದನ ಪುರದ ಜನರೇ ಆರಾಮೆರು ಬಂದು ಜನಿಸಿದೆ ಮಗನೇ. ಅಯ್ಯ ಪುರದ ಪುಣ್ಯಾತ್ಮಗಳಿರ, ತಂದೆ ತಾಯಿಗಳಿರ, ಯಾರಾದರೂ ಈ ನನ್ನ ಮುದ್ದು ಮಗನನ್ನು ಸಾಕಿಕೊಂಡು ಪುಣ್ಯ ಕಟ್ಟಿಕೊಳ್ಳಿಯಪ್ಪ. ಓಹೋ, ಯಾರೊಬ್ಬ ತಾಯಿಯು ಅವರ ಮಗನನ್ನು ದಾನ ಮಾಡುತ್ತಿರೋದು. ನಾನು ಒಂದು ಸಲ ಹೋಗಿ ವಿಚಾರಿಸುವೆನು. ಅಮ್ಮ ಸ್ವಾಮಿ, ಏನಾಯಿತಮ್ಮ? ಯಾಕೆ, ಏನಾಯಿತು? ನಾನಿರುವ ಮನೆಯವರಿಗೆ ಈ ನನ್ನ ಮಗನು ಹೊರೆಯಾಗುವನಂತೆ. ಆದ್ದರಿಂದ ಯಾರಾದರೂ ಪುಣ್ಯಾತ್ಮರಿದ್ದರೆ ಸಾಕಿಕೊಳ್ಳಲು ಬಿಟ್ಟು ಹೋಗೋಣವೆಂದು ಬಂದಿರುವೆನಪ್ಪ. ನೀವು ಯಾರಾದರೂ ಈ ನನ್ನ ಮಗನನ್ನು ಸಾಕಿಕೊಳ್ಳಿ. ಅಮ್ಮ, ನಿನ್ನ ಮಗನನ್ನು ನನಗೆ ದಾನವಾಗಿ ಕೊಡುವೆಯಾ? ಸಾಕಿಕೊಳ್ಳಲು ಬಿಟ್ಟು ಹೋಗೋಣವೆಂದು ಬಂದಿರುವೆನು ಸ್ವಾಮಿ. ಅಮ್ಮ, ನಮ್ಮ ಮನೆಯಲ್ಲಿ 3 ಕತ್ತೆ ಇರುವುದು. ಅದನ್ನು ಮೇಯಿಸಿಕೊಂಡು ಇರುವುದಾದರೆ ನಾನು ನನ್ನ ಸಂಗಡವನ್ನು ಕಳಿಸಿಕೊಡಿ. ಕತ್ತೆ ಮೇಯಿಸಲಿ? ಅಯ್ಯೋ ಮಗನೇ, ರಾಜಾದಿರಾಜ ಚಕ್ರವರ್ತಿ ಸಾರ್ವಭೌಮನ ಮಗನಾಗಿ ಹುಟ್ಟಿ ಮಡಿವಾಳರ ಮನೆಯಲ್ಲಿ ಕತ್ತೆ ಮೇಯಿಸುವಂತೆ ಆ ಪರಬ್ರಹ್ಮನು ನಿನ್ನ ವಿಧಿ ಲಿಖಿತದಲ್ಲಿ ಬರೆದಿರುವನಲ್ಲವೇ ಮಗನೇ? ಮಗನೇ ಕಂದ, ನಿನ್ನನ್ನಾಗಲಿ ನಾನು ಹೇಗೆ ಬದುಕಿರಲಿ ಮಗನೇ? ಅಮ್ಮ, ಚಿಂತಿಸಬೇಡ ತಾಯಿ. ನನ್ನ ಹಣೆ ಬರದಲ್ಲಿ ಕತ್ತೆ ಮೇಯಿಸುವುದನ್ನು ಬರೆದಿದ್ದರೆ ಅಗತ್ಯವಾಗಿ ಅದನ್ನೇ ಮಾಡುವೆನು. ಮಗನೇ, ದಣಿಗಳು ಕೋಪಿಸಿಕೊಂಡು ಬಾರ ಬಾರ, ಟೈಮ್ ಆಯ್ತು, ಬಾರ. ಕಳಿಸುತ್ತೇನೆ ಕಳ್ಸಮ್ಮ ನಿನ್ ಮಗನ. ಮಗನೇ. ಅಮ್ಮ ಎಂದು ಯಾರನ್ನು ಕರೆಯಲಿ? ಕಳ್ಸಮ್ಮ ಬೇಗ. ಅಮ್ಮ ಎಂದು ಯಾರನ್ನು ಕರೆಯಲಿ? ಏ ಬಾರ ಬಾರ ರೇ, ಬಾರ. ಬಾರ. ಯಾರಮ್ಮ?
ಮಗನ ಎಷ್ಟೊತ್ತು ಕಾಯೋದು? ಹಾಗೆ ಆಗಲಿ ದಣಿಗಳು. ಬರೋ. ಸ್ವಾಮಿ ಸ್ವಲ್ಪ ತಡೆಯಿರಿ. ಮಗನೇ, ಕೆಲವು ಹಿತವಚನಗಳನ್ನು ಹೇಳುವನು ಕೇಳು. ಕಳ್ಳತನವನ್ನು ಮಾತ್ರ ಮಾಡಬೇಡ ಮಗನೇ, ಸುಳ್ಳನ್ನು ಮಾತ್ರ ಆಡಬೇಡ ಮಗನೇ. ಕಳ್ಸ್ಕೊಡಮ್ಮ, ಸಾಕು. ಕಳ್ಳಾಡಲು ಬೇಡ, ಸುಳ್ಳನಾಡಲು ಬೇಡ. ಬರ 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 ಬರ. ಕಳ್ಳಾಡಲು ಬೇಡ, ಸುಳ್ಳನಾಡಲು ಬೇಡ, ಒಳ್ಳೆತನ ಬಿಡಬೇಡ, ನೀರಾಳೋ ಮಗನೇ. ಬರಲೇ ನುಡಿಯ ನುಡಿ ಬೇಡ, ಯಾರಲ್ಲೂ ಹಾಗೆ ಬೇಡ. ಮಗನೇ, ಕಳ್ಸ್ಕೊಡಮ್ಮ. ಬರ. ನುಡಿಯ ನುಡಿ ಬೇಡ, ಯಾರಲ್ಲೂ ಹಾಗೆ ಬೇಡ. ಒಳ್ಳೆ ಕರ್ಮ ಆಯ್ತು. ಗುರುಳಾರ ಸಂಗ ಬೇಡ, ಹೋಗಯ್ಯ ಕುವರ. ದುರುಳಾರ ಸಂಗ ಬೇಡ, ಬಾಳು ಚತುರಯ್ಯ. ಕಳ್ಳನಾಗಲು ಬೇಡ, ಸುಳ್ಳ ನುಡಿಯಬೇಡ, ಒಳ್ಳೆತನ ಬಿಡಬೇಡ, ನಾಡೋ ಮಗನೇ, ಬರ ಬರ ದಣಿಗಳು ಕೋಪಿಸಿಕೊಳ್ಳುವರು. ಹೋಗಿ ಬಾ ಮಗನೇ. ಬರ. ಕಳ್ಳತನವನ್ನು ಮಾತ್ರ ಮಾಡಬೇಡ, ಸತ್ಯವನ್ನು ಬಿಡಬೇಡ ಮಗನೇ. ಕುಮಾರ ಮಗನೇ, ಏ ಬಾರೋ. ನಿನ್ನ ನಗಲಿ Time ಆಯ್ತು. ನಾನು ಹೇಗೆ ಎಷ್ಟ ಬದುಕಲಿ? ಟೈಮು? ಬರ. ಅಯ್ಯ ಆಗಲಿ ನಡ್ಯ. ದಣಿಗಳೇ. ಇದೇ ಆಯ್ತು ನಿಂದು. ನಡ್ಯ. ಅಯ್ಯೋ ಮಗನೇ, ನನ್ನನ್ನೊಂದು ಕಡೆ, ನನ್ನ ಪತಿಯನ್ನೊಂದು ಕಡೆ ಇದ್ದ ಮಗನನ್ನು ನನ್ನಿಂದ ದೂರ ಮಾಡಿದೆಯ ಶನಿದೇವ. ನಾನೇನ ಅಪರಾಧ ಮಾಡಿದನೆಂದು ನನಗಿಂತ ಶಿಕ್ಷೆಯನ್ನು ವಿಧಿಸುತ್ತಿರುವೆ ತಂದೆ. ಪರಮಾತ್ಮ, ಕುಮಾರನ ಮುಖವನ್ನು ನೋಡಿಕೊಂಡು ನನ್ನೆಲ್ಲ ಕಷ್ಟವನ್ನು ಮರೆಯೋಣವೆಂದರೆ ಅದಕ್ಕೂ ಆಸ್ಪದ ಇಲ್ಲವಲ್ಲವೇ? ಮಗನೇ, ನಿನ್ನ ಮುದ್ದು ಮುಖವನ್ನು ನೋಡಿ ನನ್ನೆಲ್ಲ ಕಷ್ಟವನ್ನು ಮರೆಯೋಣವೆಂದರೆ ಅದಕ್ಕೂ ಆಸ್ಪದ ಇಲ್ಲವಲ್ಲವೇ ಪ್ರಭು? ಪರಮಾತ್ಮ, ಪ್ರಾಣಗಳನ್ನು ಮಾತ್ರ ಉಳಿಸಿರುವೆ, ಇನ್ನು ಏನು ಕಷ್ಟವನ್ನು ಕೊಡಬೇಕೆಂದಿರುವೆಯೋ ಕೊಡು ತಂದೆ. ಬಯಸುವುದೊಂದು, ಆಗುವುದೊಂದು, ಬಯಸುವುದೊಂದು, ಆಗುವುದೊಂದು, ಆಸೆಯಲ್ಲ ವಿಫಲ, ಆಸೆಯಲ್ಲ ವಿಫಲ, ಓ ದೇವ, ಆಸೆಯಲ್ಲ ವಿಫಲ. ಪರಮಾತ್ಮ, ಶನಿದೇವ, ಪರಮಾತ್ಮ,
ಭವತಿ ಭಿಕ್ಷಾಂದೇಹಿ. ಆಹಾ ಪಾಪ, ಯಾರೋ ಬಹಳ ಹಸುವಿನಿಂದ ಬಳಲಿದಂತಿದೆ. ಏನಪ್ಪ, ನನ್ನ ಪಾಲಿನ ಅನ್ನವಿದೆ, ನೀಡಲೇ? ನೀಡು ತಾಯಿ, ನೀಡು. ಇದಪ್ಪ. ಎಲ್ಲೊಂದಪ್ಪ ನಮ್ಮಪ್ಪ, ಎಲ್ಲೊಂದು ಸಾಯಕ್ಕೆ ಬಾರೋ ಬೇಗ, ಅಪ್ಪ ಬಾರೋ, ಅಯ್ಯ ಬಾರಲೇ. ಏನಾಯ್ತು ನಿನಗೆ? ಅಯ್ಯ ನೋಡು, ನೀನ್ ಕರ್ಕೊ ಬಂದಿದ್ದಲ್ಲ ದಾಸಿ, ನಿಮ್ ಮನೆನೆಲ್ಲ ಹಾಳ್ ಮಾಡ್ತಾಳೆ. ಏನೋ ಮಾಡ್ದು? ನೋಡು, ಇವ್ನ್ಗೆ ಯಾರಿಗೋ ಕಳ್ಳನ್ ಮಗಂಗೆ ಭಿಕ್ಷೆ ನೀಡೋಳೆ. ಏ ದಂಡಪಾಲ, ಇರೋ ನಾನು ವಿಚಾರಿಸ್ತೀನಿ. ಅಯ್ಯ, ನೀನು ಯಾರು? ಅಯ್ಯ, ನಾನೊಬ್ಬ ದಿಕ್ಕಿಲ್ಲದ ಪರದೇಶಿ. ಈ ರೀತಿ ಭಿಕ್ಷಾಟನೆಯನ್ನು ಮಾಡುತ್ತಿರುವುದು. ಈ ಪುರದಲ್ಲಿ ನನಗೆ ಯಾರೂ ಪರಿಚಯವಿಲ್ಲದ ಕಾರಣ ನಾನು ಈ ರೀತಿ ಭಿಕ್ಷಾಟನೆಯನ್ನು ಮಾಡುತ್ತಿರುವೆನು. ನೀವೇನಾದರೂ ಕೆಲಸವನ್ನು ಕೊಟ್ಟರೆ ನಾನು ಮಾಡುವೆನು. ಲೋ ದಂಡಪಾಲ, ಬಾರ ಇಲ್ಲಿ. ಏನಯ್ಯ? ಬಾರ ಇಲ್ಲಿ. ನೋಡು, ಹೆಂಗೋ ಬಾಳೆ ತೋಟದಲ್ಲಿ ಕೆಲಸ ಯಾರೂ ಇಲ್ಲ. ಇವನ್ನೇ ಕರ್ಕೊಂಡು ಹೋಗ್ಬಿಟ್ಟು ಬಾಳೆ ಗಿಡಕ್ಕೆಲ್ಲ ನೀರು ಬಿಟ್ಕೊಂಡು ಇಡ್ತಾನೆ. ಕರ್ಕೊಂಡು ಹೋಗೋ. ಏನಯ್ಯ, ಈ ಕಳ್ಳನ್ ಮಗಂಗೆ ನಮ್ ಬಾಳೆ ತೋಟದಲ್ಲಿ ಕೆಲ್ಸ ಕೊಡೋದು? ಏನನ್ನ ನೋಡಕೊಳ್ಳೆ ಕಳ್ಳನ್ ಮಗ ಇದ್ದಂಗೋನೆ, ಏನನ್ನ ಕದ್ಕೊಂಡೋದ್ರೆ ಏನಯ್ಯ ಮಾಡೋದು? ಸ್ವಾಮಿ, ನಿಮ್ಮ ಒಡವೆಗೆ ಕಳ್ಳತನವಾದರೆ ಅದಕ್ಕೆ ನಾನು ಬದ್ಧನು. ನನ್ನ 2 ಅಸ್ತ್ರಗಳನ್ನು ತ್ಯಜಿಸಿಕೊಡುವೆನು. ಲೇ, ಅವರು ಸತ್ಯವಾಗಿ ನಡೀತಾರೆ ಕಣ. ಏನಾದ್ರೂ ಸತ್ಯವಾಗಿ ನಡೀಲಿಲ್ಲ ಅಂದ್ರೆ ಅವ್ರ ಕೈ ಕಾಲು ಕಡಿಯೋಣ. ಏನಾದ್ರು ಕರ್ಕೊಂಡೋಗೋ. ಸರಿ ಆಯ್ತಯ್ಯ. ಹುಷಾರಾಗೋ. ಸರಿ ಸರಿ, ನಾನು ಬರ್ಲಾ? ಸರಿ. ಹುಷಾರು. ಸರಿ. ಅಯ್ಯ ನೋಡಯ್ಯ, ಇದೇ ನಮ್ ಬಾಳೆ ತೋಟ. ಬರಯ್ಯ, ನಮ್ಮ ಬಾಳೆ ತೋಟ ಕರ್ಕೊಂಡು ಹೋಗ್ತೀನಿ. ನರಪಶುವೆ, ನರಪಶುವೆ, ವಿಜಯ ವಿಧಾತನ ವಿಧನವಯಸಿದೆ. ವಿಜಯ ವಿಧಾತನ ವಿಧನವಯಸಿದೆ. ಹರಪರ ಬಿಡಿಗೆ ಚಲಗೊಳ್ಳಿನ, ಹರಪರ ಬಿಡಿಗೆ ಚಲಗೊಳ್ಳಿನ, ಪಾಲ್ಪನಾದ ಧರೆಯೊಳಗೆ. ಹರಪರ ಬಿಡಿಗೆ ಚಲಗೊಳ್ಳಿನ, ಪಾಲ್ಪನಾದ ಧರೆಯೊಳಗೆ. ನರಪಶುವೆ, ನಾನು ಹೇಳ್ತಾನೆ ಮಾಡಲಿ. ನಾನು ಎಷ್ಟು ವಿಧವಾಗಿ ಕಷ್ಟ ಕೊಟ್ಟರು ಸಹ ಸತ್ಯವಂತನಾಗಲಿ ಆತನ ಮಡವನಾಗಲಿ ತಮ್ಮ ಸತ್ಯವನ್ನು ಬಿಡುತ್ತಿರುವಲ್ಲ. ಇರಲಿ, ನನ್ನ ಮಾಯೆಯಿಂದ ಆತನ ಮಗನಾದ ಚತುರನನ್ನು ಮಡಿವಾಳ ಶೆಟ್ಟರ ಮನೆಯಲ್ಲಿ ಕತ್ತೆ ಮೇಯಿಸುವ ಕೆಲಸ ಇಟ್ಟಿರುವೆ. ನಾನೀಗಲೇ ಒಬ್ಬ ಮುದುಕನ ವೇಷ ಧರಿಸಿ ಆತನನ್ನು ಸತ್ಯಭ್ರಷ್ಟನಾಗಿ ಮಾಡಿ ತಂದೆಯಿಂದಲೂ ಮಗನ ಕರೆಗಳನ್ನು ಮಾಡಿಸದೆ ಹೋದರೆ ನಾನು ಸಾಯಪುತ್ರನೇ. ತಾಯ ದೇವಿ ಅನ್ನದನೆ ನೋಡುತ್ತಿರು ಮದಾಂಧ, ನೋಡುತ್ತಿರು. ಜೈ ಶಂಕರ. ಇಲ್ಲಿ ನಮ್ ಗದ್ದೆಗೆ ನೀರ್ ಕಟ್ಕೊಂಡು ಗೊಬ್ಬರ ಹಾಕೊಂಡು ಇಲ್ಲೇ ಇರು. ನಾನು ಅವಾಗ ಬರ್ತಾ ಇರ್ತೀನಿ. ಏನೇನೋ ಹೋಯ್ತೋ ಪಾಯ್ತೋ ಗೊತ್ತಲ್ಲ, ನಿನ್ ಕೈ ಕರ್ದ್ಬಿಡ್ತೀನಿ. ಸರಿ ದಣಿಗಳೇ, ನೀವು ಹೇಳಿದಂತೆ ಮಾಡುವೆನು. ಸರಿನಪ್ಪ, ಆಯ್ತು. ನೋಡ್ಕೋತಾರು, ಹುಷಾರು. ಓ ಬಾಲಕ, ಇಲ್ಲಿ ಬಾಪ. ಮಗು, ಯಾರಪ್ಪ ನೀನು? ಸ್ವಾಮಿ, ನಾನು ಅಗಸರ ಮನೆಯಲ್ಲಿ ಕತ್ತೆ ಮೇಯಿಸುವ ಹುಡುಗ. ಮಗು, ನಿನ್ನ ಹೆಸರೇನಪ್ಪ? ಸ್ವಾಮಿ, ನನ್ನ ಹೆಸರು ಚತುರ ಎಂದು ಕರೆವರು. ಮಗು, ಹೆಸರು ಬಹಳ ಚೆನ್ನಾಗಿರುವುದು. ಮಗು, ನನಗೆ ತುಂಬಾ ಬಾಯಾರಿಕೆ ಆಗುತ್ತಿರುವುದು. ಎಲ್ಲಿಯಾದರೂ ಕುಡಿಯಲು ಜಲವನ್ನಿದ್ದರೆ ತಂದು ಕೊಡುವಂತನಾಗಪ್ಪ. ಸ್ವಾಮಿ, ಅಲ್ಲಿ ಕಾಣುತ್ತಿರುವ ತೋಟದಲ್ಲಿ ಒಂದು ಬಾವಿ ಇರುವುದು, ಅಲ್ಲಿ ಹೋಗಿ ಜಲಪಾತವನ್ನು ಮಾಡಿ. ಮಗು ಚತುರ, ನೀನು ಸಹ ನನ್ನೊಡನೆ ಬಂದು ಜಲವನ್ನು ತೋರಿಸಪ್ಪ. ಆಗುವುದು ಸ್ವಾಮಿ. ಮಗು ಚತುರ, ಬಾಪ ಜಲವನ್ನು ತೋರಿಸು. ಆಗುವುದು ಸ್ವಾಮಿ. ಮಗು, ಮಗು, ನಾನು ಜಲವನ್ನು ಸೇರಿಸಿ ಬರುವೆನು. ನೀನು ಇಲ್ಲೇ ಕುಳಿತುಕೊಳ್ಳಪ್ಪ. ಆಗುವುದು ಸ್ವಾಮಿ. ಓ ಮಗು, ಓ ಬಾಲಕ, ಓ ಬಾಲಕ, ಎಲ್ಲಿ ಹೋದಪ್ಪ? ಮಗು ಬಾಲಕ, ಇಲ್ಲಿ ಬಾಪ. ಮಗು ಬಾಲಕ, ಇಲ್ಲಿ ಕುಳಿತುಕೊಳ್ಳಿ. ಮಗು, ಜಲವು ಬಹಳ ರುಚಿಯಾಗಿದೆ. ನನಗೆ ತುಂಬಾ ಹೊಟ್ಟೆ ಹಸಿವಾಗುತ್ತಿರುವುದು. ಆ ಬಾಳೆಯ ತೋಟದಲ್ಲಿ ಎಂತಹ ಬಾಳೆಹಣ್ಣುಗಳಿವೆ? 2 ಚಿಪ್ಪು ಬಾಳೆಹಣ್ಣು ತಂದು ಕೊಡಪ್ಪ. ಸ್ವಾಮಿ,
ಈ ತೋಟವು ನಮ್ಮದಲ್ಲ. ಈ ತೋಟದಲ್ಲೂ ಸಹ ಯಾರು ಇಲ್ಲ. ಮಗು ಚತುರ, ಅದಕ್ಕೆ ತಾನೇನಪ್ಪ ನಾನು ಹೇಳ್ತಿರುವುದು. ನಮ್ಮನ್ನು ನೋಡುವವರು ಸಹ ಯಾರು ಇಲ್ಲ, ಕೇಳುವವರು ಸಹ ಯಾರು ಇಲ್ಲ. ಹೋಗಪ್ಪ, 2 ಚಿಪ್ಪು ಬಾಳೆಹಣ್ಣು ತಂದುಕೊಡಪ್ಪ. ಸ್ವಾಮಿ, ದೇವರು ನೋಡುತ್ತಾನೆ ಇರುತ್ತಾನಲ್ಲ. ದೇವರು ಎಲ್ಲಿ ಇರುವನಪ್ಪ? ದೇವರು ತಾತ, ಸತ್ಯವೇ ದೇವರು. ಬಲ ಬಲ ಹುಡುಗ, ಬೀಜದಂತೆ ವೃಕ್ಷ, ವೃಕ್ಷದಂತೆ ರುಚಿ ಇರಲಿ. ನಾನು 2 ಚಿಪ್ಪು ಬಾಳೆಯನ್ನು ಕೊಯ್ದು ಆತನ ಕಂಬಳಿ ನೆಟ್ಟು ಮುಂದೇನಾಗುವುದೋ ನಾನು ಹೇಳುವೆನು. ಚದುರು ಬಾಲನ ಕರಗಳ ಬಡಿಸಿ ಪರಿಪರಿ ಕಷ್ಟಪಡಿಸುವ ಚದುರ ಬಾಲನ ಕರಗಳ ಬಡಿಸಿ ಪರಿಪರಿಯಿಂದಲೇ ನಡೆಯುವ ಪರಿಪರಿಯಿಂದಲೇ ನಡೆಯುವ ನಾನು ಘೋರ ಕಷ್ಟಪಡಿಸುವ ಪರಿಪರಿಯಿಂದಲೇ ನಡೆಯುವ ನಾನು ಘೋರ ಕಷ್ಟಪಡಿಸುವ ಚದುರ ಬಾಲನ ಕರಗಳ ಬಡಿಸಿ ಪರಿಪರಿಯಿಂದಲೇ ನಡೆಯುವ ಪರಿಪರಿಯಿಂದಲೇ ನಡೆಯುವ. ಓಹೋ, ಜೈ ಶಂಕರ. ಈ ದಿವಸ ನಾನು ಬಹಳ ಹೊತ್ತು ನಿದ್ರಿಸಿದಂತಾಯಿತು. ಹಾ ಹಾ, ಇರಲಿ, ನಮ್ಮ ತೋಟವನ್ನು ನೋಡುವೆನು. ಹಾ ಹಾ, ಇದೇನು ಆಶ್ಚರ್ಯ, ನಮ್ಮ ತೋಟದಲ್ಲಿರುವ ಬಾಳೆಹಣ್ಣುಗಳು ಮಾಯವಾಗಿರುವುದಲ್ಲ. ಅಯ್ಯೋ, ಈಗ ಏನು ಮಾಡಲಿ? ನಾನು ನನ್ನ ದಣಿಗಳಿಗೆ ಭಾಷೆಯನ್ನು ಕೊಟ್ಟಿರುವಲ್ಲ, ನಿಮ್ಮ ಒಡವೆಗೆ ನಾನೇ ಬದ್ಧನು. ಇಲ್ಲವಾದರೆ ನನ್ನ 2 ಅಸ್ತ್ರಗಳನ್ನು ತ್ಯಜಿಸಿಕೊಡುತ್ತೇನೆಂದು ಭಾಷೆಯನ್ನು ಕೊಟ್ಟಿರುವನಲ್ಲ, ಏನು ಮಾಡಲಿ? ಆಗಲಿ, ಈ ತೋಟದ ಪಕ್ಕದಲ್ಲಿ ಕತ್ತೆಯನ್ನು ಮೇಯಿಸುತ್ತಿದ್ದ ಒಬ್ಬ ಹುಡುಗನಿದ್ದನು. ಆತನನ್ನು ವಿಚಾರಿಸಿ ನೋಡುವೆನು. ಹೇ ಹುಡುಗ, ಇಲ್ಲಿ ಬಾಪ. ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದರೆ? ಹೌದು ಸ್ವಾಮಿ, ಒಬ್ಬ ಪೂಜ್ಯರು ಬಂದಿದ್ದರು. ನಂಗೆ ತುಂಬಾ ದಾಹೋತಿದೆ, ಎಲ್ಲಿಯಾದರೂ ಜಲವನ್ನು ತೋರಿಸಪ್ಪ ಎಂದು ಕೇಳಿದರು. ಆಗ ನಾನು ನಿಮ್ಮ ತೋಟದಲ್ಲಿರುವ ಬಾವಿಯನ್ನು ತೋರಿಸಿದೆನು. ಹಾ ಹಾ, ಈ ಹುಡುಗನು ನೋಡಿದರೆ ಸತ್ಯವನ್ನೇ ಹೇಳುತ್ತಿರುವನಲ್ಲ. ಹಾಗಾದರೆ ನಮ್ಮ ತೋಟದಲ್ಲಿ ಬಾಳೆಹಣ್ಣುಗಳು ಮಾಯವಾಗಿರುವುದಪ್ಪ. ನೀನೇನಾದರೂ ತೆಗೆದುಕೊಂಡಿದ್ದರೆ ತಿಳಿಸಬಹುದಪ್ಪ? ಸ್ವಾಮಿ, ಆ ಪೂಜ್ಯರು ಜಲವನ್ನು ಕುಡಿದ ಮೇಲೆ ನಂಗೆ ತುಂಬಾ ಹಸಿವಾಗುತ್ತಿದೆ, ಅಲ್ಲಿ ಕಾಣುತ್ತಿರುವ 2 ಚಿಪ್ಪು ಬಾಳೆಹಣ್ಣು ಕಿತ್ತುಕೊಂಡು ಬಾ ಎಂದು ಕೇಳಿದರು. ಆಗ ನಾನು ಆಗಲಿಲ್ಲ ಎಂದು ಹೊರಟು ಹೋದೆನು. ಆಹಾ, ಈ ಹುಡುಗನು ನೋಡಿದರೆ ಈ ರೀತಿ ಸತ್ಯವನ್ನೇ ಹೇಳುತ್ತಿರುವನಲ್ಲ, ಏನು ಮಾಡಲಿ? ಈತನನ್ನು ಬಿಟ್ಟರೆ ನನಗೆ ಬೇರೆ ಮಾರ್ಗವೇ ಇಲ್ಲವಲ್ಲ. ಈತನನ್ನೇ ದಂಡಿಸಿ ನೋಡುವನು. ಏ ಹುಡುಗ, ಎಲ್ಲಿ ಬಾ. ನಮ್ಮ ತೋಟಕ್ಕೆ ಬಂದಿದ್ದೆ ಎಂದು ಹೇಳ್ತಿರುವೆ, ಆದರೆ ಹಣ್ಣುಗಳನ್ನು ಕಿತ್ತವರು ಯಾರು ಎಂದು ಹೇಳುತ್ತಿಲ್ವಲ್ಲ. ಸತ್ಯವಾಗಿ ಹೇಳು, ಇಲ್ಲವಾದರೆ ಶಿಕ್ಷೆಗೆ ಗುರಿಯಾಗುವೆ. ಶಿವನ ಪಾದ ಸಾಕ್ಷಿಯಾರೆ ಬದಿಯಲಿಲ್ಲ ಅಣ್ಣನಾನು. ಶಿವನ ಪಾದ ಸಾಕ್ಷಿಯಾರೆ ಬದಿಯಲಿಲ್ಲ ಅಣ್ಣನಾನು. ಒಬ್ಬ ಎಲ್ಲವೋ ಪುಟ್ಟ ಬಾಲಕ, ಹಾಗಾದರೆ ಹೀಗೆ ಬಾ. ನಿನ್ನ ಜೋಳಿಗೆಯಲ್ಲಿ ಹೇಗೆ ಬಂದವು ಹಣ್ಣುಗಳು? ಮಹಾತ್ಮರೇ, ಇದು ನನಗೆ ತಿಳಿಲಿಲ್ಲ. ಹೇಗೆ ಬಂದವು ಹಣ್ಣುಗಳು? ಈಗ ಶಿಕ್ಷೆಗೆ ಗುರಿಯಾಗು. ಎಲ್ಲಿ? ಹೀಗೆ ಬಾ. ಹರಿ ಹರಿ ಕಡೆಯುವೆನು ಬಾಲನ ಕರಗಳ, ಹರಿ ಹರಿ ಕಡೆಯುವೆನು ಬಾಲನ ಕರಗಳ. ಕಳೆದ ಕರಗಳು ನಿನ್ನ ಪಾದ ಕರ್ಪಿತವಾಗಲಿ ದೇವಾ, ದೇವಾ. ಹರ ಹರ ಮಹಾದೇವ.
ಆಹಾ, ಯಾರೋ ಈ ಕಾಡಿನಲ್ಲಿ ಗೋಳಾಡುತ್ತಾ ಇತ್ತಲೇ ಬರುತ್ತಿರುವರಲ್ಲ. ಇರಲಿ, ಈ ಮಗುವಿನ ಸಂಬಂಧಿಕರಾರಾದರೂ ಇರಬಹುದೇ, ವಿಚಾರಿಸಿ ನೋಡುವೆನು. ಅಮ್ಮ ಅಮ್ಮ, ನೀನು ಯಾರು ತಾಯಿ? ಈ ಘೋರಾರಣ್ಯದಲ್ಲಿ ಗೋಳಾಡುತ್ತಾ ಬರಲು ಕಾರಣವೇನು ತಾಯಿ? ನಾನು ಈ ಊರಿನ ರಾಮಶಾಸ್ತ್ರಿಯ ಮನೆ ದಾಸಿ ಸ್ವಾಮಿ. ಇತ್ತ ಕಡೆ ಕತ್ತೆ ಮೇಯಿಸಿಕೊಂಡೇನಾದ್ರೂ ನನ್ನ ಕುಮಾರನೇನಾದ್ರೂ ಬಂದಿದ್ದಾನೇನೋ ಎಂದು ನೋಡಿ ಹೋಗೋಣವೆಂದು ಬಂದಿರುವೆನಪ್ಪ. ಓಹೋ, ಆ ಹುಡುಗನು ನಿನ್ನ ಮಗನೇ ತಾಯಿ? ಹೌದಪ್ಪ. ನಮ್ಮ ಬಾಳೆಯ ತೋಟದಲ್ಲಿ ಬಾಳೆ ಹಣ್ಣುಗಳು ಕದ್ದವನೆಂದು ಆತನ ಕರಗಳನ್ನು ಕತ್ತರಿಸಿ ಇಲ್ಲಿಯೇ ಬಿದ್ದಿರುವನು ನೋಡು ತಾಯಿ. ನನ್ನನ್ನು ಕ್ಷಮಿಸು ತಾಯಿ. ಅಯ್ಯೋ ಕುಮಾರ ಮಗನೇ, ಅಯ್ಯೋ ಕಂದ, ಅಯ್ಯೋ ಕಠಿಣ ಹೃದಯದವನೇ, ನಿನಗೇನಾದ್ರೂ ಆಗಬಾರದೆ. ಕೇವಲ ಬಾಳೆಹಣ್ಣನ್ನು ಕದ್ದನೆಂದು ನನ್ನ ಮಗನ ಹಸ್ತಗಳನ್ನೇ ಕತ್ತರಿಸಿ ಬಿಟ್ಟೆಯ ಕುಮಾರ ಮಗನೇ. ಕಂದ, ನಿನ್ನಮ್ಮ ಬಂದಿರುವೆನು, ಮಾತನಾಡು ಮಗನೇ, ಮಾತನಾಡು. ಅಯ್ಯೋ ಕರಗಳನ್ನು ಕಳೆದುಕೊಂಡು ಅದೆಷ್ಟು ನೊಂದೆಯೋ ಮಗನೇ. ಒಂದೇ ಒಂದು ಸಾರಿ ನನ್ನನ್ನು ಮಾತನಾಡಿಸು ಕಂದ. ಆಹಾ, ಏನಿದು? ಭುವಿಯಲ್ಲಿ ಸುರರು, ದಿವಿಯಲ್ಲಿ ಮುನಿಗಳು. ಮಗನೇ ಮಗನೇ, ಭುವಿಯಲ್ಲಿ ಸುರರು, ದಿವಿಯಲ್ಲಿ ಮುನಿಗಳು, ಓಲೈಸಿದರೆ ಯಾವರು? ನೂರಾರು ಯುಗವು ನಿನ್ನ ಕೀರ್ತಿ ಧ್ವಜವು ಕಂದ. ನೂರಾರು ಯುಗವು ನಿನ್ನ ಕೀರ್ತಿ ಧ್ವಜವು ಅರಸಿ ಗಣಿ ಎಲ್ಲಿ ಹುಟ್ಟಬೇಕಾಗಿದ್ದ ನೀನು ಎಲ್ಲಿ ಜನಿಸಿದೆ ಮಗನೇ? ನನ್ನಂತ ಪಾಪಿಷ್ಟಳ ಹೊಟ್ಟೆಯಲ್ಲಿ ಏಕೆ ಹುಟ್ಟಿದೆ ಮಗನೇ? ನಿನ್ನಮ್ಮ ಬಂದಿರುವೆನೋ, ನನ್ನನ್ನು ಮಾತನಾಡು ಮಗನೇ, ಮಾತನಾಡು, ಮಾತನಾಡು. ಆಹಾ, ಇದೇನಿದು? ಈ ತೆರಳಿ ಮನೆಯ ಮಾಂಗಲ್ಯವು ಇಷ್ಟೊಂದು ತಳತಳನೆ ಒಳೆಯುತ್ತಿರಲು ಕಾರಣವೇನು? ಅಮ್ಮ, ನೀನು ಯಾರು ತಾಯಿ? ಅಲ್ಲದೆ ನಿನ್ನ ಮಾಂಗಲ್ಯವು ಇಷ್ಟೊಂದು ತಳತಳನೆ ಒಳೆಯಲು ಕಾರಣವೇನು ತಾಯಿ? ಇದೇನಿದು? ನನ್ನ ಮಾಂಗಲ್ಯವು ನನ್ನ ಪತಿಯಾದ ಸತ್ಯವ್ರತ ಮಹಾರಾಜರಿಗಲ್ಲದೆ ಅನ್ಯರಿಗೆ ಕಾಣದೆಂದು ದೇವಿ ವಚನವಿತ್ತಲ್ಲವೇ? ಇವರು ಯಾರಾಗಿರಬಹುದು? ಇವರೇ ನನ್ನ ಪತಿಯಾದ ಸತ್ಯವ್ರತ ಮಹಾರಾಜರಿರಬಹುದೇ? ಅಯ್ಯ, ತಾವು ಯಾರೋ, ತಮ್ಮ ನಿಜ ನಾಮಾಂಕಿತವೇನು ವಿವರವಾಗಿ ಹೇಳಬಹುದಲ್ಲವೇ? ತರುಣಿ ಮಣಿಯ ಕೇಳ್ದರೆಯೊಳಗೆ, ತರುಣಿ ಮಣಿಯ ಕೇಳ್ದರೆಯೊಳಗೆ ಕಳಿಂಗ ರಾಜ್ಯವನ್ನಾಳುತ್ತಿದ್ದ ರಾಜ ಸತ್ಯವ್ರತನಲ್ಲವೇ ತಾಯೇ, ತಾಯೇ. ಅಮ್ಮ, ಕಳಿಂಗ ನಗರವನ್ನು ಆಳುತ್ತಿದ್ದ ರಾಜ ಸತ್ಯವ್ರತನು ತಾಯಿ. ಸ್ವಾಮಿ, ಪ್ರಾಣೇಶ್ವರ, ಪ್ರಭು, ಆ ದೇವಿ, ಸ್ವಾಮಿ, ಚಂದ್ರಹಾಸೆ ಸಾಕಷ್ಟು ದೇವಿ, ಬಂದಿದೆ ಸ್ವಾಮಿ ನಿಮಗೆ. ಚಂದ್ರಹಾಸೆ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಲು ನಾನೇನು ಆ ಬದುಕಿರುವೆ ದೇವಿ, ಪ್ರಭು. ಈ ಮಗು ಇವನು ನಮ್ಮನೆ ನಮ್ಮ ದೇವಿ. ಮಗನು ಸ್ವಾಮಿ. ಆ ಕುಮಾರ ಚತುರ ಮಗನೇ, ಪರಮಾತ್ಮ ನನ್ನ ಮಗನೇ, ಕೈಯಿಂದಲೇ ಮೇಲೆ ನನ್ನ ಕಂದ. ಮಗನ ಕರೆಗಳನ್ನು ಕತ್ತರಿಸಿದೆಯಾ? ಪರಮಾತ್ಮ ಸರಿರಾಜ, ಏನು ಮಾಡಬೇಕೆಂದಿರುವೆಯೋ ಎಲ್ಲವೂ ನಿನ್ನ ಕೃಪೆ ಇದ್ದಂತೆ ಮಾಡುತ್ತಂದೆ. ಇವರು ನಿಮ್ಮ ತಂದೆಯವರ ಮಗನೇ, ಕಾಲಿಗೆ ನಮಸ್ಕರಿಸು ಮಗನೇ. ದೇವಿ, ಪರಮಾತ್ಮ ಸರಿರಾಜ ಎಂತಹ ಕಾರ್ಯವನ್ನು ಮಾಡಿಸಿದೆ. ದೇವಿ, ಸ್ವಾಮಿ, ನಮ್ಮ ಮಗುವನ್ನು ಕರೆದುಕೊಂಡು ನೀನು ರಾಮಶಾಸ್ತ್ರಿಯವರ ಮನೆಗೆ ಹೋಗು. ನಾವೆಲ್ಲರನ್ನೂ ಸೇರಿ ಅಲ್ಲಿಯೇ ಜೀವನವನ್ನು ಸಾಗಿಸೋಣ. ಹಾಗೆ ಆಗಲಿ ಸ್ವಾಮಿ. ಎಷ್ಟೇ ಕಷ್ಟ ಬಂದರೂ ಸತ್ಯ ಧರ್ಮಗಳನ್ನು ಬಿಡದೆ ನಾವು ಜೀವನವನ್ನು ಸಾಗಿಸೋಣ. ಹೌದು ನಡೆ ಸ್ವಾಮಿ. ದೇವಿ, ಈತನನ್ನು ಹಣೆಯಲ್ಲಿ ಬರೆದ ಕರೆದುಕೊಂಡು. ಬರಹವನ್ನು ಮೀರಲು ಹರಿಹರರಿಂದಲೂ ಸಾಧ್ಯವಿಲ್ಲ. ನಾನು ನಮ್ಮ ದಣಿ ಮನೆ ಕಾರ್ಯಕ್ಕೆ ಹೋಗುತ್ತೇನೆ, ತಾವು ಸಹ ನಿಮ್ಮ ದಣಿ ಮನೆ ಕಾರ್ಯಕ್ಕೆ ಹೋಗಿ. ಹಾಗೇ ಆಗಲಿ, ನಡೆ ದೇವಿ. ಬಾ ಕಂದ. ಎನ್ನ ಕಾರ್ಯ ಫಲಿಸಿತು, ಎನ್ನ ಕಾರ್ಯ ಅರಿಯ ಹೃದಯವ ಸೇರಿ ನಾನು, ಅರಿಯ ಹೃದಯ
ಪಿಡಿದು ಅರನನ್ನು ಪಿಡಿದು ಅರನನ್ನು ಪಿಡಿದು ಅರನನ್ನು ಪಿಡಿದು ಹೊಲಿಸಿತು ಎನ್ನ ಕಾರು ಹೊಲಿಸಿತು ಎನ್ನ ಕಾರು ಹೊಲಿಸಿತು ಎನ್ನ ಕಾರು. ಓಹೋ, ನನ್ನ ಮಾಯಶಕ್ತಿಯಿಂದ ಧನಪಾಲ ಶೆಟ್ಟಿಯ ಮಗನ ಹುಟ್ಟುಹಬ್ಬದ ಕಾರಣದಿಂದ ಚಂದ್ರ ಆಸೆಯನ್ನು ಓದಿ ಬೀಸಲು ಕರೆತಂದೆ. ನನ್ನ ಮಾಯದಿಂದ ಚಿತ್ತ ಹಿಡಿದ ಮುಂಚಪಕ್ಷಿ ಜೀವಿತವಾಗಿ ಬಂದು ಆತನ ಬಂಗಾರ ಗಳಿಗೆಯನ್ನು ಕದ್ದುಕೊಳ್ಳುವಂತೆ ಮಾಡಿದ್ದೇನೆ. ಆದ್ದರಿಂದ ಧನಪಾಲ ಶೆಟ್ಟಿಯು ಅವರನ್ನು ಬಂದಿ ಹಾಕಿರುವಂತೆ ಈ ನಗರದ ರಾಜನಾದರೂ ಸೂರ್ಯಸೇನನು, ಈ ನಗರ ರಾಜನಾದರೂ ಚಂದ್ರಾಸೆಯ ಅಣ್ಣನಿಗೆ ತಂಗಿ ಎಂಬ ಮಮಕಾರದಿಂದ ಅವನು ಕಷ್ಟವನ್ನು ವಿಧಿಸಲಾರ. ಇರಲಿ ಇರಲಿ, ಆನೆ ಒಂದು ಜವ ಕಾಲಿಗೆ ಹೋಗಿ ಆತನ ರಾಜ್ಯಭಾರ ಮಾಡಿ ತಕ್ಕ ಶಿಕ್ಷೆಯನ್ನು ಒದಗಿಸುವಂತೆ ಮಾಡಿದೆ. ಜೈ ಶಂಕರ. ಮಂತ್ರಿ ಸೇನಾಧೀಕ್ಷರೇ, ರಾಜಭಾರ ರಾಜನೆಯಂತೆ ಮಾತೆ ದೇವರ ರಾಜಭಾರ ರಾಜನೆಯಂತೆ ಮಂತ್ರಿ ಸೇನಾಧೀಕ್ಷರೇ, ಕಾಲ ಕಾಲಕ್ಕೆ ಮಳೆಗಾಲ ಬೀಳುತ್ತೆ. ಮಂತ್ರಿ ಸೈನಾಧೀಕ್ಷರೇ, ಕಾಲ ಕಾಲಕ್ಕೆ ಮಳೆಗಾಲ ಬೀಳುತ್ತೆ. ಮಳೆಗಾಲ ಬೀಳದು ಪ್ರಜೆಗಳೆಲ್ಲ, ಮಳೆಗಾಲ ಬೀಳದು ಪ್ರಜೆಗಳೆಲ್ಲ. ಕ್ಷೇಮವೇ ನೈಸಕಲ ಪ್ರಜೆಗಳು ಮಾತ್ರೆ ಸದೇವರ ಕ್ಷೇಮವೇ ನೈಸಕಲ ಪ್ರಜೆಗಳು. ಮಂತ್ರಿ ಸೋತಲಿರೋದಿಗ ಛತ್ರು ರಾಜರು, ಸೋತಲಿರೋದಿಗ ಛತ್ರು ರಾಜರು ಕಪ್ಪ ಕಾಲಿಗೆ ಒಪ್ಪಿಸುವರೆ. ಮಂತ್ರಿ ಸೈನಾಧೀಕ್ಷರೇ, ಕಪ್ಪ ಕಾಣಿಗೆ ಒಪ್ಪಿಸುವರೆ. ಕ್ಷೇಮವೇ ನೈಸಕಲ ಪ್ರಜೆಗಳು ಮಂತ್ರಿ ಸೈನಾಧಿಪ. ಕ್ಷೇಮವೇ ನೈಸಕಲ ಪ್ರಜೆಗಳು. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರಿ, ಅದನ್ನು ತಿಳಿಸುವ ನಾವು. ಅಪ್ಪಣೆ ಬಾಬು. ಮಂತ್ರಿ, 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 ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯು ಆಹಾ ಕಾಲಕ್ಕೆ ತಂದು ಒಪ್ಪಿಸುತ್ತಿರಬೇಕು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಅಪ್ಪಣೆ ಮಹೇಂದ್ರ. ಎಲೆ ಸೈನಾಧೀಕ್ಷನೇ, ಬೆಳ್ಳೈ ಸೈನ್ಯಾದಿನಾಥಾನೆ ನಿನ್ನ ಸೈನ್ಯದ ರೀತಿಯ
ಸೈನ್ಯಾಧ್ಯಕ್ಷನೇ. ಮಹಾಪ್ರಭು ಬೇಳೈ ಸೈನ್ಯಾಧಿನಾಥನೇ ನಿನ್ನ ಲೋಕದ ಭಾಗ್ಯ ಬೇಳೈ ಸೈನ್ಯಾಧ್ಯಕ್ಷನೇ. ಮಹಾಪ್ರಭು ದೊರದಳ ಶೌರ್ಯವ ಚೇತುಗಳೊಡನೆ ಸೈನ್ಯಾಧ್ಯಕ್ಷನೇ. ದೊರದಳ ಶೌರ್ಯವ ಚೇತುಗಳೊಡನೆ ವೈರ್ಯವನ್ನು ಬಿರಿ ನಡೆವರೆ ಬೇಳೈ ಸೈನ್ಯಾಧಿನಾಥನೇ ನಿನ್ನ ಲೋಕದ ಮಾತೆಯ ಬೇಳೈ. ಎಲೆ ಸೈನ್ಯಾಧ್ಯಕ್ಷನೇ, ಮಹಾಪ್ರಭು ನಿನ್ನ ಸೈನ್ಯವನ್ನು ಯಾವ ರೀತಿಯಿಂದ ಇಟ್ಟಿರುವೆ ಅದನ್ನು ತಿಳಿಸುವ ನಾವು. ಅಪ್ಪಣೆ ಮಹಾಪ್ರಭು. ಕರೆಯೋ ಶತ್ರು ನನ್ನನ್ನು ಕಂಡು ಬಡ ಬಡ ಬಡನೆ ನಡುಗುವರು. ಕರೆಯೋ ಶತ್ರು ನನ್ನನ್ನು ಕಂಡು ಬಡ ಬಡನೆ ನಡುಗುವರು. ವಿರೋಧಿ ಶತ್ರು ನನ್ನನ್ನು ಕಂಡು ವಿರೋಧಿ ಶತ್ರು ನನ್ನನ್ನು ಕಂಡು ಬಡ ಬಡ ಬಡನೆ ನಡುಗುವರು. ಬಡ ಬಡ ಬಡನೆ ನಡುಗುವರು. ಬಡ ಬಡ ಬಡನೆ ನಡುಗುವರು. ಮಹಾಪ್ರಭು ಸೈನ್ಯಾಧ್ಯಕ್ಷರೇ, 10,000 ಆನೆಗಳನ್ನು ಹೆಚ್ಚಿಸಿ 10,000 ಕುದುರೆಗಳನ್ನು ಹೆಚ್ಚಿಸಿ ಆಹಾ ಕಾಲಕ್ಕೆ ಮಳೆ ಬೆಳೆಗಳಾಗಿ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುವರು. ಮತ್ತೇನಪ್ಪಣೆ ರಾಜೇಂದ್ರ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಮಹಾರಾಜರಿಗೆ ಜಯವಾಗಲಿ. ಚಾರನೆ ಸಮಾಚಾರವೇನು? ಪ್ರಭು, ತಮ್ಮನ್ನು ನೋಡಲು ಯಾರೋ ಒಬ್ಬ ವೃದ್ಧನು ದ್ವಾರ ಬಾಗಿಲಲ್ಲಿ ಕಾದು ನಿಂತಿರುವನು. ಅವರನ್ನು ಬಹಳ ಮರ್ಯಾದೆಯಿಂದ ನನ್ನ ಆಸ್ಥಾನಕ್ಕೆ ಕರೆತನ್ನಿ. ಆಗಬಹುದು ಮಹಾಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪೂಜ್ಯರಿಗೆ ನಮಸ್ಕರಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ ಮೇಲೇಳು. ಪೂಜ್ಯರೇ, ನೀವು ಬಂದ ಆಗಮನ? ರಾಜೇಂದ್ರ, ನನ್ನದು ಶಕಟೇಂದ್ರಗಿರಿ. ನಾನು ನಿನ್ನಲ್ಲಿ ಒಂದು ಸಹಾಯ ಬಿಡಲು ಬಂದಿರುವೆ. ಪೂಜ್ಯರೇ, ಅದು ಏನಾದರೂ ಆಗಲಿ ನಡೆಸಿಕೊಡುವೆನು. ರಾಜೇಂದ್ರ, ಮೊದಲು ನೀನು ವಚನ ಕೊಟ್ಟರೆ ಆನಂತರ ನಾನು ಬಂದ ವಿಷಯವನ್ನು ತಿಳಿಸುವೆ. ಪೂಜ್ಯರೇ, ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿಯೂ ನಿನ್ನ ವಚನವನ್ನು ನಡೆಸಿಕೊಡುವೆನು. ಅದು ಏನಾದರೂ ಆಗಲಿ. ಹಾಗಾದರೆ ನಾನು ಈಗ ತಿಳಿಸುವೆನು, ಕೇಳು. ನಾನು ಒಂದು ದಿನಗಳ ಮಟ್ಟಿಗೆ ನಿನ್ನ ರಾಜ್ಯಭಾರವನ್ನು ಮಾಡಬೇಕಿದ್ದೆ. ಆಗಬಹುದು. ನಾನು ಹೇಳಿದ ಕೆಲಸ ಕಾರ್ಯಗಳನ್ನು ಸ್ವತಃ ನೀನೇ ಮಾಡಬೇಕು. ಆಗಬಹುದು ಪ್ರಭು. ನೀನು ನನ್ನ ಮಂತ್ರಿಯಾಗಬೇಕು. ನಿನ್ನ ಮಂತ್ರಿ ಸೈನ್ಯಾಧೀಶರು ನನ್ನ ರಾಜಭಟರಾಗಬೇಕು. ಆಗಬಹುದು. ಹಾಗಾದರೆ ನಿನ್ನ ಪಟ್ಟದ ಕತ್ತಿಯನ್ನು ನನಗೊಪ್ಪಿಸು. ಇದು ತೆಗೆದುಕೊಳ್ಳಿ. ನಿನ್ನ ರಾಜಮುದ್ರಿಕೆಯನ್ನು ನನ್ನ ಬೆಳೆಗೆ ತೋರಿಸು. ಇದು ತೆಗೆದುಕೊಳ್ಳಿ. ಮಂತ್ರಿ ಸೈನ್ಯಾಧೀಶರು, ಮಹಾಪ್ರಭು. ವೈರಿಗಳ ಸಂಹರಿಸುವೆ ಜಗದಳು, ವೈರಿಗಳ ಸಂಹರಿಸುವೆ ಜಗದಳು, ವೈರಿಗಳ ಸಂಹರಿಸುವೆ. ಮಂತ್ರಿ ಸೈನ್ಯಾಧೀಶರೇ, ಮಹಾಪ್ರಭು. ವೈರಿಗಳ ಸಂಹರಿಸುವೆ ಜಗದಳು, ವೈರಿಗಳ ಸಂಹರಿಸುವೆ ಜಗದಳು, ವೈರಿಗಳ ಸಂಹರಿಸುವೆ.
ನಿನಗೆ ಜಯವಾಗಲಿ. ಚಾರ್ಲಿ, ಸಮಾಚಾರವೇನು? ಧನಪಾಲ ಶೆಟ್ಟಿಯು ಕಳ್ಳನನ್ನು ಕರೆದುಕೊಂಡು ಬಂದಿರುವರು. ಅವರನ್ನು ಬಹಳ ಮರ್ಯಾದೆಗೆ ಕರೆದಿದ್ದೀನಿ. ನಮೋ ನಮೋ. ಅಯ್ಯ ಧನಪಾಲ ಶೆಟ್ಟಿ, ನಿನಗೆ ಮಂಗಳವಾಗಲಿ ಮೇಲೇಳು. ಬಂದ ಸಮಾಚಾರವೇನು? ಮಹಾಪ್ರಭು, ಈ ದಿವಸ ನಮ್ಮ ಅರಮನೆಯಲ್ಲಿ ನನ್ನ ಮಗನ ಹುಟ್ಟುಹಬ್ಬ ಇತ್ತು. ಗೋಧಿಯನ್ನು ರುಬ್ಬಲು ಈ ದಾಸಿಯನ್ನು ತಂದಿರುವುದು. ನಾವು ಇಲ್ಲದ ಸಮಯದಲ್ಲಿ ನನ್ನ ಮಗನ ಬಂಗಾರದ ಗಿಲಿಕೆಯನ್ನು ಕದ್ದು ಇಲ್ಲ ಇಲ್ಲ ಎಂದು ಹೇಳುತ್ತಿರುವರು. ಹೇಗಾದರೂ ಮಾಡಿ ನನ್ನ ಮಗನ ಬಂಗಾರದ ಗಿಲಿಕೆಯನ್ನು ಕೊಡಿಸುವರಾಗಿ. ಅಯ್ಯ ಧನಪಾಲ ಶೆಟ್ಟಿ, ನೀನಿನ್ನು ನಿನ್ನ ಮುಂದಿರಕ್ಕೆ ತೆರಳಿ ಆ ಪಾಪಿಗಳನ್ನು ನಾನು ವಿಚಾರಿಸುತ್ತೇನೆ. ಎಲೇ ದಾಸಿ, ಎಲ್ಲಿ ಬಾ. ಮಹಾಪ್ರಭು, ಎಲೇ ದಾಸಿ, ಇಲ್ಲಿ ಬಾ. ಒಂದೇ ಒಂದು ಬಾರಿ ಹೇಳು, ನೀನೇ ಆ ಬಂಗಾರದ ಗಿಲಿಯನ್ನು ಕದ್ದು ನಿನ್ನ ಪತಿಗೆ ಕೈಗೆ ಕೊಟ್ಟೆ ಎಂದು ನಿನಗೆ ಬಂದ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿದೆ. ಮಹಾಪ್ರಭುಗಳೇ, ಶೆಟ್ಟರ ಮನೆಗೆ ಗೋಧಿ ಬೀಸಲು ಓದುದೇ ನಮ್ಮ ಸರ್ವ ಅಪರಾಧವಾಯಿತು. ಅವರ ಗೋಡೆ ಮೇಲೆ ಬರೆದಿದ್ದ ಹಂಸ ಪಕ್ಷಿ ಜೀವ ತಳೆದು ಬಂದು ಶೆಟ್ಟರ ಮಗುವಿನ ಕೈಯಲ್ಲಿರುವ ಬಂಗಾರದ ಗಿಲುಕಿಯನ್ನು ನುಂಗಿ ಮಾಯವಾಗುವುದನ್ನು ಸ್ವತಃ ನಾನೇ ನನ್ನ ಕಣ್ಣಾರೆ ನೋಡಿರುವೆನು. ಛೇ ಛೇ, ನಿಮ್ಮ ಏನು ಪಾದ ಸಾಕ್ಷಿಯಾಗಿಯೂ ನಾನು ಕದಿಲಿಲ್ಲ ಮಹಾಪ್ರಭು. ಏನು ಚಿತ್ರಪಟದ ಅಂಶ ಪಕ್ಷಿಯು ಜೀವಿತವಾಗಿ ಬರುವುದಾದರೇನು? ಆ ಬಂಗಾರ ಗಿಲಿಗೆಯನ್ನು ಕದ್ದುಕೊಳ್ಳುವುದಾದರೇನು? ಯಾರಾದರೂ ಕೇಳಿದಿರಾ? ಯಾರಾದರೂ ನೋಡಿದಿರಾ? ಎಲೆ ಮಂತ್ರಿ, ಇವರು ತಕ್ಕ ಚೋರರಂತೆ ಕಾಣುತ್ತಿರುವುದು. ಇವರಿಗೆ ಯಾವ ಶಿಕ್ಷೆ ಕೊಡುವುದು ನೀವೇ ಹೇಳಿ. ಎಲೆ ಮಂತ್ರಿ, ಮಹಾಪ್ರಭು, ಈತನನ್ನು ಸೆಳೆದುಕೊಂಡು ಹೋಗಿ 2 ನೇತ್ರಗಳನ್ನು ತೆಗೆಸಿಬಿಡಿ. ಈಕೆಯನ್ನು ಸೆಳೆದುಕೊಂಡು ಹೋಗಿ ನಾಲಿಗೆಯನ್ನು ಕತ್ತರಿಸಿಬಿಡಿ. ಸೆಳೆದುಕೊಂಡು ಹೋಗಿ ಪಾಪಿಗಳು. ಓ ಮದಾಂತ, ಬೇಗನೆ ಬರೋಣ. ದೇವ ನಿನ್ನ ರಾಜ್ಯದ ನ್ಯಾಯವಿದೇನಾ? ನ್ಯಾಯವಿದೇನಾ? ಧರ್ಮವಿದೇನಾ? ದೇವ ನಿನ್ನ ರಾಜ್ಯದ ನ್ಯಾಯವಿದೇನಾ? ನ್ಯಾಯವಿದೇನಾ? ಧರ್ಮವಿದೇನಾ? ರಾಜರಾಗಿ ಜನಿಸಿ ನೀವು ಇಂಥ ಶಿಕ್ಷೆ ಕೈಯುವುದೇ? ಹಾಗಾದರೆ ರಾಜರಾಗಿ ಜನಿಸಿ ನೀವು ಇಂಥ ಶಿಕ್ಷೆ ಕೈಯುವುದೇ? ರಾಜರಾಗ ನಿಮಗೆ ತರವೇನೋ? ಮಹಾರಾಜರೇ, ರಾಜರಾಗ ನಿಮಗೆ ತರವೇನೋ? ದೇವ ನಿನ್ನ ರಾಜ್ಯದ ನ್ಯಾಯವಿದೇನಾ? ನ್ಯಾಯವಿದೇನಾ? ಧರ್ಮವಿದೇನಾ? ಮಹಾರಾಜರೇ, ಲೋಕಕ್ಕೆಲ್ಲ ಒಬ್ಬ ಸೂರ್ಯ ಒಬ್ಬನೇ ಚಂದಿರ. ಲೋಕಕ್ಕೆಲ್ಲ ಒಬ್ಬ ಸೂರ್ಯ ಒಬ್ಬನೇ ಚಂದಿರ. ಆದರೇಗೆ ಜಗದೊಳು ಭೇದ ಭಾವವು? ಮಹಾರಾಜರೇ, ಆದರೇಗೆ ಜಗದೊಳು ಭೇದ ಭಾವವು? ನಿನ್ನ ರಾಜ್ಯದ ನ್ಯಾಯವಿದೇನಾ? ನ್ಯಾಯವಿದೇನಾ? ಧರ್ಮವಿದೇನಾ? ರಾಜ ಮಹಾರಾಜ. ಏನು ನೋಡ್ತಿರುವಿರಿ? ಸೆಳೆದುಕೊಂಡು ಹೋಗಿ ಪಾಪಿಗಳು. ಓ ಮೂರ್ಖ, ಬರುವನಾಗ. ಆಗಲಿ, ನಡೆಯಿರಿ ಮಂತ್ರಿಗಳೇ. ಮಹಾಪ್ರಭು, ನೀವು ಹೇಳಿದಂತೆ ಇವರಿಗೆ ಶಿಕ್ಷೆಯನ್ನು ಕೊಟ್ಟು ಕರೆತಂದಿರುವೆನು. ಓಹೋ ಮಂತ್ರಿ, ನೋಡಿದೆಯಾ ಇವರೆಂತಹ ಹತಭಾಗ್ಯರು? ಈಗನ್ನು ನೋಡಲು 2 ನೇತ್ರಗಳೂ ಇಲ್ಲ, ಆಕೆಗೆ ಮಾತನಾಡಲು ನಾಲಿಗೆಯೂ ಇಲ್ಲ, ಇನ್ನು ಈತನ ಕುಮಾರನಿಗೆ 2 ಕರಗಳೇ ಇಲ್ಲ. ಇಂತಹ ಹತಭಾಗ್ಯರು ನಮ್ಮ ರಾಜ್ಯದಲ್ಲಿ ಇರುವುದು ನಮಗೆ ಮುಂದೆ ಬಹಳ ತೊಂದರೆಯಾಗುವುದು. ಸೆಳೆದುಕೊಂಡು ಹೋಗಿ ಪಾಪಿಗಳನ್ನು ದಟ್ಟಾರಣ್ಯದಲ್ಲಿ ತಳ್ಳಿಬಿಡಿ. ರಾಜೇಂದ್ರ, ಮಹಾಪ್ರಭು, ನಾನು ಬಂದ ಕಾರ್ಯವು ಸಫಲವಾಯಿತು. ತೆಗೆದುಕೋ ಈ ನಿನ್ನ ಪಟ್ಟದ ಕಥೆ, ಇದು ಕೊಡುವರಾಗಿ. ತೆಗೆದುಕೋ ಈ ನಿನ್ನ ರಾಜ ಮುದ್ರಿಕೆ. ನಾನಿನ್ನು ಬರಲೇ ರಾಜ? ಆಗಬಹುದು. ಕಣ್ಣಾಗಿತ್ತು ಗಾಡಿಗಟ್ಟಿ, ಕಣ್ಣಾಗಿತ್ತು
ಹಾಗೆ ಆಗಲಿ ನಡಿ ಮಗು. ಮಂತ್ರಿ ಸೇನಾಧೀಶರೇ, ಬಳಿರೆ ಬೊಮ್ಮೆಯಲ್ ಸಮನಾರಿಗರ. ಬಳಿರೆ ಬೊಮ್ಮೆಯಲ್ ಸಮನಾರಿಗರ. ಪಾಪ ಪಾಪ ಮನಸೋರನ, ಪಾಪ ಪಾಪ ಮನಸೋರನ. ಮಂತ್ರಿ ಸೇನಾಧೀಶರೇ, ಬಳಿರೆ ಬೊಮ್ಮೆಯಲ್ ಸಮನಾರಿಗರ. ಬಳಿರೆ ಬೊಮ್ಮೆಯಲ್ ಸಮನಾರಿಗರ. ಬಳಿರೆ ಬೊಮ್ಮೆಯಲ್ ಸಮನಾರಿಗರ. ಪಾಪ ಪಾಪ ಮನಸೋರನ, ಪಾಪ ಪಾಪ ಮನಸೋರನ. ಮಂತ್ರಿ, ನನಗೆ ಎಂದೂ ಬಾರದ ಉದಯ ಬಾಧೆಯು ಇಂದು ಬಾಧಿಸುತ್ತಿರಲು ಕಾರಣವೇನು ಮಂತ್ರಿ? ಮಹಾಪ್ರಭು, ನಮ್ಮ ರಾಜಾರಮನೆಯ ಪಂಡಿತರನ್ನು ಒಮ್ಮೆ ವಿಚಾರಿಸಬಹುದಲ್ಲವೇ? ಹಾಗಾದರೆ ನಮ್ಮ ಅರಮನೆಯಲ್ಲಿರುವ ಪಂಡಿತರನ್ನು ಬರಮಾಡು. ಆಗಬಹುದು. ಮಹಾರಾಜರಿಗೆ ನಮಸ್ಕರಿಸುವೆನು. ಪಂಡಿತರೇ, ಪಂಡಿತರೇ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ಮಹಾಪ್ರಭು, ನಮ್ಮನ್ನು ಕರೆಸಿದ ಕಾರಣವೇನು? ಪಂಡಿತರೇ, ನನಗೆ ಎಂದೂ ಬಾರದ ಉದಯ ಬಾಧೆಯು ಇಂದು ಬಾಧಿಸುತ್ತಿರಲು ಕಾರಣವೇನು ಪ್ರಭು? ಮಹಾಪ್ರಭು, ನಿಮ್ಮ ಸ್ವಂತದವರಿಗೆ ನಿನ್ನ ಕೈಯಾರೆ ಶಿಕ್ಷೆಯನ್ನು ವಿಧಿಸಿರುವಿದೆ. ಅದಕ್ಕಾಗಿ ಉದರ ಬಾಧೆಯು ಬಹಳವಾಗಿ ಬಾಧಿಸುತ್ತಿರುವುದು. ಆದ್ದರಿಂದ ನಿನ್ನ ಅರಮನೆಯಲ್ಲಿ ವರದಿ ಮಹೋತ್ಸವವನ್ನು ಏರ್ಪಡಿಸು. ನಿನಗೆ ಬಂದಿರುವ ಕಷ್ಟವು ಪರಿಹಾರವಾಗುವುದು. ಆಗಬಹುದು, ನೀವಿನ್ನೂ ಹೋಗಿ ಬನ್ನಿ. ಮಂತ್ರಿ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿರುವ ಡಂಗೂರದವನ್ನು ಕರೆಸಿ ಸೂರಸೇನರ ಮಹಾರಾಜನ ಆಸ್ಥಾನದಲ್ಲಿ ಉಜೋತ್ಸವವನ್ನು ಏರ್ಪಡಿಸಲಾಗಿದೆ ಎಂದು ಡಂಗೂರದ ಮೂಲಕ ಡಂಗೂರವನ್ನು ಸಾರಿಸಿಬಿಡು. ಆಗಬಹುದು. ಏಕೆಂದು ದುಮ್ಮಾನ ಎಷ್ಟೋ ದಿನ ಈ ಪಾಪಿಯ ಜೀವನ ಅಷ್ಟೇ ದಿನ. ಏಕೆಂದು ದುಮ್ಮಾನ ಎಷ್ಟೋ ದಿನ ಈ ಪಾಪಿಯ ಜೀವನ ಅಷ್ಟೇ ದಿನ. ಓದುವಾಗ ತೋದುವಾಗ ಅಡವಿಯೊಳ್ಳೆಂದರಯ್ಯ. ಓದುವಾಗ ತೋದುವಾಗ ಅಡವಿಯೊಳ್ಳೆಂದರಯ್ಯ. ಹೊರದೇಶಿಯಾದ ಮೇಲೆ ಯಾರಿಲ್ಲವಯ್ಯ. ಪರದೇಶಿಯಾದ ಮೇಲೆ ಯಾರಿಲ್ಲವಯ್ಯ. ಏಕೆಂದು ದುಮ್ಮಾನ ಎಷ್ಟೋ ದಿನ ಈ ಪಾಪಿಯ ಜೀವನ ಅದೇ ದಿನ. ಹಾ ಪರಮಾತ್ಮ, ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಈ ದಿವಸ ನಮ್ಮ ಸೂರಸೇನ ಮಹಾರಾಜರ ಆಸ್ಥಾನದಲ್ಲಿ ವರ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ. ಯಾರಾದರೂ ಸತ್ಯವಂತರು ನಿಷ್ಠಾವಂತರು ಯಾರಾದರೂ ಇದ್ರೆ ಬರ್ಬೋದಪ್ಪ, ಬರ್ಬೋದು. ಚಂದ್ರಾಸೆ, ನಾವು ಸಹ ಆ ವರದಿ ಮಹೋತ್ಸವಕ್ಕೆ ಹೋಗೋಣ. ಅಲ್ಲಿ ನಮ್ಮ ಸತ್ಯ ಧರ್ಮಗಳನ್ನು ಪರಿಶೀಲಿಸಲಿ.
ಮದಾಂಧನಿ. ಹಾಗಾದರೆ ಅಂದು ಹೇಗೆ? ನನ್ನ ಶಿಕ್ಷೆಗೆ ಒಳಗೊಂಡಿದ್ದು ಅಲ್ಲದೆ ಇಂದು ಬಂದಿರುವೆಯ ತಲೆದ ಮೂರ್ಖ. ಸ್ವಾಮಿಗಳೇ, ನಮಗೊಂದು ಅವಕಾಶವನ್ನು ಮಾಡಿಕೊಡಿ. ನಿಮ್ಮ ಸತ್ಯದ ಹಾದಿಯಲ್ಲಿ ನಮಗೊಂದು ಜಯವನ್ನು ತಂದುಕೊಡಿ. ಸತ್ಯವಿದ್ದರೆ ಜಯವಾಗಲಿ, ಇಲ್ಲವಾದರೆ ನೀವು ನಮ್ಮನ್ನು ಮರಣಕ್ಕೆ ಶಿಕ್ಷೆ ಮಾಡಿ. ಆಗಬಹುದು, ನಡೆಸಿಬಿಡು. ದೇವಿ, ಈ ನಿನ್ನ ಮಾಂಗಲ್ಯವನ್ನು ತೆಗೆದು ಈ ತಕ್ಕಡಿಯ ಮೇಲೆ ಇಡು. ಆಹೋ, ನಾನೇನು ತಾನೇ ಮಾಡಲಿ, ನಾನು ಏನು ಮಾಡಲಿ? ಈ ಮೂವರಿಗೆ ಎಷ್ಟು ವಿಧವಾಗಿ ಕಷ್ಟಪಟ್ಟರು ಸಹ ಈ ಮೂವರು ತಮ್ಮ ಸತ್ಯವನ್ನು ಬಿಡುತ್ತಿರಲಿಲ್ಲ. ಇರಲಿ ಕೊನೆಯದಾಗಿ ಸತ್ಯರತೆಯ ಇರಲಿ ಕೊನೆಯದಾಗಿ ನಾನು ಸಿಂಧುಲತ ಕಡೆಯ ಮೇಲೆ ನಿಂತು ಆಕೆಯನ್ನು ಭದ್ರತೆಯ ಭಂಗ ಮಾಡಿವೆನು. ಅಬ್ಬಬ್ಬ, ಇವರೆಂತಹ ಸತ್ಯವಂತರಯ್ಯ! ಇರಲಿ, ನಾನು ಇವರಿಗೆ ಪ್ರಸನ್ನಾಗಿ ವರ ಕೊಡುವುದೇ ಮೇಲು. ನಾನು ಈಗಲೇ ಪ್ರಸನ್ನಾಗುವೆನು. ಕ್ಷೇಮದಿಂದಿರುವೆಯಾ? ಈಗ ನನ್ನ ಮಹಿಮೆಯು ಸಂಪೂರ್ಣವಾಗಿ ನಿನಗೆ ತಿಳಿಯಿತೆ. ತಿಳಿಯಿತು ಪರಮಾತ್ಮ, ತಿಳಿಯಿತು. ಸತ್ಯರಥ ಮಹಾರಾಜ, ಅಂದು ನೀನು ನನ್ನನ್ನು ತುಂಬಿದ ಸಭೆಯಲ್ಲಿ ಜರಿದು ನಿಂದಿಸಿದೆ. ಇಂದು ನಿನ್ನ ಸತ್ಯಕ್ಕೆ ಮೆಚ್ಚಿ ನಾನು ಪ್ರಸನ್ನನಾಗಿರುವೆನು. ನಿನಗೆ ಯಾವ ಬರಹದವರು ಬೇಡಿಕೋ, ನಾನು ಈಗಲೇ ಖಂಡಿಸುವೆನು. ಪರಮಾತ್ಮ, ನನಗೆ ಕೊಟ್ಟಂತಹ ಕಷ್ಟವನ್ನು ನರಮಾನವರಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ಕೊಡಬಾರದೆಂದು ಬೇಡಿಕೊಳ್ಳುವೆನು ತಂದೆ. ಹಬ್ಬಬ್ಬ, ನೀನು ಎಂತಹ ಸತ್ಯವಂತನಯ್ಯ! ನಿನಗೆ ಕರಗಳನ್ನು ಕೇಳದೆ, ನಿನ್ನ ಸತಿಗೆ ನಾಲಿಗೆಯನ್ನು ಕೇಳದೆ, ನಿನ್ನ ಕುಮಾರನಿಗೆ ಕರಗಳನ್ನು ಕೇಳದೆ ಈ ಜನದ ಉಳಿತಿಗಾಗಿ ಅವರ ವರವನ್ನು ಕೇಳುತ್ತಿರುವಿಲ್ಲ. ಸತ್ಯರಥ ರಾಜ, ನಿನಗೆ ಬಂದಂತಹ ಕಷ್ಟಗಳು ದೊಡ್ಡದೆಂದು ಭಾವಿಸಬೇಡ. ಹಿಂದೆ ನಾನು ದೇವತೆಗಳನ್ನೇ ಬಿಟ್ಟವನಲ್ಲ. ಇನ್ನು ನರಮಾನವರಾದ ನೀನು ಯಾವ ಲೆಕ್ಕ? ಈಗ ಹೇಳುವೆನು ಕೇಳು. ನಾನು ಜನವನ ಕಾಲದಲ್ಲಿ ಒಂದು ಹೊರಗಡೆ ಕಣ್ಣು ಬಿಟ್ಟ ಕ್ಷಣವೇ ನನ್ನ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವು ಪ್ರಾಪ್ತಿಯಾಯಿತು. ತಿಳಿಯಿತೆ ರಾಜ? ತಿಳಿಯಿತು ಪರಮಾತ್ಮ. ಅಷ್ಟು ಅಲ್ಲದೆ ನನ್ನ ರಥೆಯ ಸಾರಥಿ ನೋಡ್ತಿದ್ದ ಅರುಣನಿಗೆ ಕೈ ಕಾಲುಗಳೇ ಎಳವಾಯಿತು. ತಿಳಿಯಿತೆ ರಾಜ? ತಿಳಿಯಿತು ಪರಮಾತ್ಮ. ಅದಲ್ಲದೆ ನನ್ನ ತಂದೆಗೆ ಕಟ್ಟಿದ್ದ 7 ಅಶ್ವಗಳ ನೇತ್ರವೇ ಹಿಂಗೆ ಹೋಯಿತು. ತಿಳಿಯಿತೆ ರಾಜ? ತಿಳಿಯಿತು ಪರಮಾತ್ಮ. ಅಷ್ಟಲ್ಲದೆ ನನ್ನ ವಿದ್ಯೆಗಳಾದ ಬೃಹಸ್ಪಚಾರ್ಯಗಳಿಗೆ ಒಂದು ಕಾಲಜಗದಲ್ಲಿ ಶೂಲಕಾಗಿದಂತೆ ಮಾಡಿದೆ. ತಿಳಿಯಿತೆ ರಾಜ? ತಿಳಿಯಿತು ಪರಮಾತ್ಮ. ಪಾಂಡವರಿಗೆ ಅಜ್ಞಾತವಾಸ, ಕೌರವರ ವಂಶವನ್ನೇ ನಾಶ ಮಾಡಿದೆ. ತಿಳಿಯಿತೆ ರಾಜ? ತಿಳಿಯಿತು ಪರಮಾತ್ಮ. ರಾಜೇಂದ್ರ, ನಾನು ಶ್ರೀಕೃಷ್ಣ ಪರ್ವತನೇ ಬಿಟ್ಟವನಲ್ಲ. ಇನ್ನು ನರಮಾನವಾರದ ನೀವು ನಿಮ್ಮನ್ನು ಬಿಡುವುದೇ? ಈಗ ಹೇಳುವೆನು ಕೇಳು. ಇಡೀ ಕರಗಳ ಕೊಡುವೆ ನಾನು ವರಗಳ, ಇಡೀ ಕರಗಳ ಕೊಡುವೆ ನಾನು ವರಗಳ, ಅಂದು ನನ್ನ ಜರಿಗಳು ಇಂದು ನನ್ನ ನ್ಯಾಯಿಗೆ, ಅಂದು ನನ್ನ ಜರಿಗಳು ಇಂದು ನನ್ನ ನ್ಯಾಯಿಗೆ, ಇಡೀ ಕರಗಳ ಕೊಡುವೆ ನಾನು ವರಗಳ, ಕೊಡುವೆ ನಾನು ವರಗಳ, ಕೊಡುವೆ ನಾನು ವರಗಳ. ಸತ್ಯರಥ ರಾಜ, ಪರಮಾತ್ಮ. ನೀನು ಯಾವ ವರವಾದರೂ ಬೇಡಿಕೋ, ನಾನು ಈಗಲೇ ಕೊಡುವೆನು. ಕೈಲಾಸದ ಅಧಿಪತಿ ಆಶೀರ್ವಾದದಿಂದ ನಿನಗೆ ಕರಗಳು ಬರಲಿ, ನಿನಗೆ ನೇತ್ರವೂ ಬರಲಿ. ಶ್ರೀಹರಿಯ ಕೃಪೆಯಿಂದ ನಿನ್ನ ಮಗನಿಗೆ ಧನ್ಯನಾದೆನು ತಂದೆ, ಧನ್ಯನಾದೆನು. ನನ್ನ ಸಹೋದರನ ಯಮಧರ್ಮ ಆಶೀರ್ವಾದದಿಂದ ನಿನ್ನ ಕುಮಾರನಿಗೆ ಕರಗಳು ಪ್ರಾಪ್ತಿಯಾಗಲಿ. ಈಗ ನನ್ನ ಮಹಿಮೆಯು ನಿನಗೆ ಸಂಪೂರ್ಣವಾಗಿ ತಿಳಿತೆ. ತಿಳಿಯಿತು ಪರಮಾತ್ಮ. ಸತ್ಯರಥ ರಾಜ, ನೀನು ಕೇಳಿದ ವರಗಳನ್ನು ಕೊಡಬೇಕಾದರೆ ಯಾರು ನನ್ನ ಕಥೆಯನ್ನು ಸಂಪೂರ್ಣವಾಗಿ ತಿಳಿಯುವರು ಅಂತವರಿಗೆ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡುವೆನು. ಯಾರು ನನ್ನ ಕಥೆಯನ್ನು ಕಟ್ಟು ಕಥೆ ಎಂದು ಜರಿದು ನಿಲ್ಲಿಸಿದರು ಅಂತಹ ಮದಾಂಧರ ಕನ್ಯೆ ರಾಶಿಗೆ ಪ್ರವೇಶಿಸಿ ಕೊಡಬಾರದ ಕಷ್ಟಗಳನ್ನು ಕೊಡುವೆನು. ತಿಳಿಯಿತೆ ರಾಜ? ತಿಳಿಯಿತು ಪರಮಾತ್ಮ. ರಾಜೇಂದ್ರ, ನನ್ನ ತಂದೆಯಾದ ಸೂರ್ಯದೇವನು ಉದಯಿಸುವ ವೇಳೆ ಆಯಿತು. ನಾನಿನ್ನು ನನ್ನ ತಾರಮಂಡಲಕ್ಕೆ ತೆರಳುವೆನು. ನಿಮಗೆಲ್ಲರಿಗೂ ಮಂಗಳವಾಗಲಿ. ನಾನಿನ್ನು ಬರಲೇ. ನಿಮ್ಮ ಪರಮಾತ್ಮ. ಪೂಜೆಯ ನಂತರ ತಾವು ನಿಮ್ಮ ನಿಜ ಸ್ಥಾನಕ್ಕೆ ತೆರಳುವರಂತೆ.
ಆಗಬಹುದು. ಮಹಾರಾಯ ನಿನಗೆ ನಮೋ. ಶನಿ ಮಹಾರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಗುರುವನ್ನು ಪಿಡಿದೆ ಶೂಲಕ್ಕೆ ಹಾಕಿದೆ, ಗುರುವನ್ನು ಪಿಡಿದೆ ಶೂಲಕ್ಕೆ ಹಾಕಿದೆ. ಶನಿ ಮಹಾರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಅರನನ್ನು ಪಿಡಿದೆ ಕಲ್ಲಿನಲ್ಲಿ ನಿಲ್ಲಿಸಿದೆ, ಅರನನ್ನು ಪಿಡಿದೆ ಕಲ್ಲಿನಲ್ಲಿ ನಿಲ್ಲಿಸಿದೆ. ಶನಿ ಮಹಾರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಶನಿದೇವರ ಪಾದಾರವಿಂದ ಗೋವಿಂದೋ. ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡು, ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡು. ಭಾಗ್ಯವ ಕೊಡುವನು ಸ್ವಾಮಿ, ಸೌಭಾಗ್ಯವ ಕೊಡುವನು ಸ್ವಾಮಿ. ಭಾಗ್ಯವ ಕೊಡುವನು ಸ್ವಾಮಿ, ಸೌಭಾಗ್ಯವ ಕೊಡುವನು ಸ್ವಾಮಿ. ಒಂದೇ ಒಂದು ಸಾರಿ ಶನಿರಾಜನ ಪೂಜೆಯ ಮಾಡು, ಒಂದೇ ಒಂದು ಸಾರಿ ಶನಿರಾಜನ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡು, ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡು. ಕಾಕವಾಹನ ಶನಿದೇವ, ಕಲಿಯುಗ ಪುರುಷನು ಮಹಾದೇವ. ಕಾಕವಾಹನ ಶನಿದೇವ, ಕಲಿಯುಗ ಪುರುಷನು ಮಹಾದೇವ. ಒಂದೇ ಒಂದು ಸಾರಿ ಶನಿರಾಜನ ಪೂಜೆಯ ಮಾಡು, ಒಂದೇ ಒಂದು ಸಾರಿ ಶನಿರಾಜನ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡು, ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡು, ಕೋಟಿ ದೇವರಿಗಿಂತ ಶನಿರಾಜನ ಪೂಜೆಯ ಮಾಡು. ಶನಿದೇವರ ಪಾದಾರವಿಂದ ಗೋವಿಂದೋ, ಶನಿದೇವರ ಪಾದಾರವಿಂದ ಗೋವಿಂದೋ, ಶನಿದೇವರ ಪಾದಾರವಿಂದ ಗೋವಿಂದೋ.
ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವ. ತಂದೆಯು ನೀನೇ ಶನಿ ರಾಜ, ತಂದೆಯು ನೀನೇ ಶನಿ ರಾಜ, ನಮ್ಮ ತಾಯಿಯು ನೀನೇ ಶನಿ ರಾಜ, ನಮ್ಮ ತಾಯಿಯು ನೀನೇ ಶನಿ ದೇವ. ಜಯ ಜಯ ಮಂಗಳ ಶನಿ ದೇವ, ಜಯ ಶುಭ ಮಂಗಳ ಶನಿ ದೇವ. ಕಾಡಿಸಬೇಡವೋ ಶನಿ ರಾಜ, ಕಾಡಿಸಬೇಡವೋ ಶನಿ ರಾಜ, ಕರವನು ಮುಗಿಯುವೆ ಮಹಾದೇವ, ಕರವನು ಮುಗಿಯುವೆ ಮಹಾದೇವ. ಜಯ ಜಯ ಮಂಗಳ ಶನಿ ದೇವ, ಜಯ ಶುಭ ಮಂಗಳ ಶನಿ ದೇವ, ಜಯ ಶುಭ ಮಂಗಳ ಶನಿ ದೇವ, ಜಯ ಶುಭ ಮಂಗಳ ಶನಿ ದೇವ. शनि महाराज की, शनि महाराज की, शनि महाराज की.